ಸಮಯ 5 ಗಂಟೆ. ಹಾಯ್, ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ಮೋಟೋ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಸಿದ್ದಾಪುರದಿಂದ ಬೆಂಗಳೂರಿಗೆ ನನ್ನ ಹೊಂಡಾ ಡಿಯೋನಲ್ಲಿ ಪಯಣವನ್ನು ಬೆಳೆಸ್ತಾ ಇದ್ದೀನಿ. ಬನ್ನಿ, ಹಾಗೆ ರೈಡನ್ನು ಕಂಟಿನ್ಯೂ ಮಾತಾಡ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣಂತೆ. ನಮ್ಮ ಊರ ಕಡೆ ಜಾತ್ರೆ ಎಲ್ಲ ನಡೀತಾ ಇದೆ, ನೀವೆಲ್ಲ ನೋಡ್ಬೋದು. ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾಯಿದ್ದಾರೆ. ಬಟ್ ಏನು ಮಾಡೋದು, ಕೆಲಸದ ಒತ್ತಡ ಇರುವ ಕಾರಣದಿಂದಾಗಿ ಜಾತ್ರೆ ನೋಡೋಕ್ಕೂ ಆಗಿಲ್ಲ ನನ್ನ ಹತ್ರ. ಏನು ಮಾಡೋಕ್ಕಾಗಲ್ಲ, ಹಂಗಿದೆ ನಮ್ಮ ಪರಿಸ್ಥಿತಿ. ಬನ್ನಿ, ಲೆಟ್ಸ್ ಗೋ. ನೋಡಿ ಸ್ನೇಹಿತರೆ, ಬೆಳಗ್ಗೆ 5 ಗಂಟೆ, ಫುಲ್ಲು ಮಂಜು. ಇದು ನಮ್ಮೂರು ದೇವಸ್ಥಾನ. ತಾಯಿಗೆ ಒಂದು ನಮಸ್ಕಾರ ಮಾಡಿಕೊಂಡು ನಮ್ಮ ಇವತ್ತಿನ ಈ ಜರ್ನಿನ ಕಂಟಿನ್ಯೂ ಮಾಡೋಣಂತೆ. ಮೊದಲು ತಾಯಿಯ ದರ್ಶನವನ್ನು ಮಾಡ್ಕೊಂಡು ಹೋಗ್ಬಿಡೋಣ, ಏನಂತೀರ ಅಲ್ವೇ? ಪಾಪ ನಮ್ಮ ತಾಯಿ ದರ್ಶನ ಮಾಡೋದಕ್ಕೂ ಬಂದಿರಲಿಲ್ಲ. ಮದುವೆ ಮನೆ ಅದು ಇದು ಅಂತ ಹೇಳಿ ತುಂಬ ಲೇಟಾಗಿತ್ತು. ನೋಡಿ, ನಮ್ಮ ರಥ ಇಲ್ಲೇ ಇದೆ. ಮಾತಾಯಿ ಅಮ್ಮ ಕಾಳಮ್ಮ, ಇವತ್ತಿನ ನನ್ನ ಪಯಣದಲ್ಲಿ ಯಾವುದೇ ರೀತಿ ತೊಂದರೆ ಲೋಪದೋಷಗಳಾಗದೇ ಇರಲಿ. ನಿನ್ನ ರಕ್ಷಣೆ ಸದಾ ನನ್ನ ಮೇಲೆ ಇರಲಿ ತಾಯಿ ಜಗದೀಶ್ವರಿ, ಕಾಪಾಡಮ್ಮ. ಹೋಗುತ್ತೆ. ಹೋಗ್ಬಿಟ್ಟು ಅಮ್ಮ. ಸ್ನೇಹಿತರೆ, ನಮ್ಮ ತಾಯಿ ಆಶೀರ್ವಾದ ತಗೊಂಡಾಯಿತು. ಇವಾಗ ನಾವು ಇಲ್ಲಿಂದ ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೇವೆ. ನೀವೆಲ್ಲ ನೋಡ್ಬೋದು ರೋಡ್ ಯಾವ ಥರ ಇದೆ ಅಂಥೇಳಿ. ಫುಲ್ಲು ಕಗ್ಗಟ್ಟಲಲ್ಲಿ ಇವತ್ತಿನ ಈ ರೈಡ್. ನಾನು ಇನ್ನೂ ಬೇಗ ಹೋಗಬೇಕಂತ ಅಂದ್ಕೊಂಡಿದ್ದೆ 4 ಗಂಟೆಗೆ. ಬಟ್ ಸಿಕ್ಕಾಪಟ್ಟೆ ಫುಲ್ ಕತ್ಲಿರುತ್ತೆ ಸ್ನೇಹಿತರೆ. ಮತ್ತು ಈ ಕಡೆ ಕಾಡು ಪ್ರಾಣಿಗಳ ಹಾವಳಿ ಕೂಡ ಇರುವಂಥದ್ದು. ಸೊ ಹಾಗಾಗಿ ತುಂಬ ಬೆಳಗಿನ ಜಾವ ಹೋಗೋದು ಸರಿಯಲ್ಲ, ನಮಗೆ ಸೇಫ್ಟಿ ಇರಲ್ಲ. ಸೊ ಆ ದೃಷ್ಟಿಯಿಂದ 5 ಗಂಟೆ ಹೊರಟಿದ್ದೀನಿ. ಇಲ್ಲಾಂತಂದಿದ್ದರೆ ನಾನು 3:30-4 ಗಂಟೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಅನ್ನಿಸ್ತು ಸೇಫ್ ಅಲ್ಲ ಅಂಥೇಳಿ. ಏನಕ್ಕಂತಂದರೆ ಪಾಪ ಕಾಡು ಪ್ರಾಣಿಗಳು ಓಡಾಡೋ ಸಮಯ. ಆ ಸಮಯದಲ್ಲಿ ನಾವು ಅವ್ರಿಗೆ ತೊಂದರೆ ಕೊಟ್ಟೆ, ಅವು ನಮಗೆ ತೊಂದರೆ ಕೊಡ್ತವೆ. ಹಾಗಾಗಿ ನಮ್ಮ ಸೇಫ್ಟಿ ಮುಖ್ಯ. ಆ ದೃಷ್ಟಿಯಿಂದ ಬನ್ನಿ. ನೋಡಿ, ನಿಮಗೇನು ಕಾಣಿಸ್ತಾ ಇಲ್ಲ, ಫುಲ್ ಕತ್ಲೆ. ಒಂದು ಪಾನ್ ಹಾಕ್ಕೊಂಡಿದ್ದೀನಿ, ಓಕೆನಾ. ಬೆಳಗ್ಗೆ ಎದ್ದು ಒಂದು ಲೋಟ ಟೀ ಕುಡಿದು, ಅಮ್ಮ ಟೀ ಮಾಡಿಕೊಟ್ರು, ಹಾಗೆ ಬಿಸಿ ನೀರು ಮಾಡಿಕೊಟ್ರು. ಟೀ ಕುಡ್ಕೊಂಡು ಹಾಗೆ ಹೊರಟಿದ್ದೀನಿ. ಏನೂ ಕೂಡ ಬ್ರೇಕ್ಫಾಸ್ಟ್ ಮಾಡಿಲ್ಲ ಬೆಳಗ್ಗೆ. ಇಷ್ಟು ಮುಂಚೆಲ್ಲ ಯಾರು ಬ್ರೇಕ್ಫಾಸ್ಟ್ ಮಾಡ್ತಾರೆ ಅಲ್ವೇ? ಸೊ ಬನ್ನಿ, ಲೆಟ್ಸ್ ಗೋ. ಇವತ್ತಿನ ಜರ್ನಿನ ಕಂಟಿನ್ಯೂ ಮಾಡೋಣ. ಸಿಕ್ಕಾಪಟ್ಟೆ ಫಾಗಿದೆ, ಮುಂದ್ಗಡೆ ದಾರಿನ ಕಾಣಿಸ್ತಲ್ಲ, ಆ ರೇಂಜಿಗಿದೆ ಫಾಗು. ಸ್ನಾನಗಿನ ಏನೂ ಮಾಡಿಲ್ಲ ಇವತ್ತು. ಹಂಗೆ ಎದ್ದು ಹಂಗೆ ಹೊರಟಿದ್ದೀನಿ. ಸ್ನಾನಗಿನ ಮಾಡ್ತಾ ಕೂತ್ಕೊಂಡ್ರೆ ಸುಮ್ಮನೆ ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹೆವಿ ಮಂಜಿದೆ ಮಾತ್ರ. ಹೊಸದಾಗಿ ನನ್ನ ಗೋಪುರನ ನನ್ನ ಹೊಸ ಹೆಲ್ಮೆಟಿಗೆ
ಮೌಂಟ್ ಮಾಡ್ಕೊಂಡಿದ್ದೀನಿ ಪ್ರಾಪರಾಗಿ ಒಂದು ರೇಂಜಿಗೆ. ಮೋಟೋ ವ್ಲಾಗ್ ಸೆಟಪ್ ಆಗಿದೆ. ಗೋಪುರದು ಮೊದಲು ಡಿ ಜೆ ಆಯಿತು, ಇವಾಗ ಗೋಪುರ ಮಾಡ್ಕೊಂಡಿದ್ದೀನಿ. ನೋಡೋಣ ಇವತ್ತಿನ ಈ ವ್ಲಾಗ್ ಹೇಗೆ ಬರುತ್ತೆ ಅಂತ. ಗೋಪುರದಲ್ಲೇ ರೆಕಾರ್ಡ್ ಆಗ್ತಾ ಇರುವಂಥದ್ದು ಇವತ್ತಿನ ಈ ವ್ಲಾಗ್. ಇನ್ನು ಮುಂದೆಲ್ಲ ಗೋಪುರದಲ್ಲೇ ಶೂಟ್ ಆಗೋದು. ಮೋಟೋ ವ್ಲಾಗ್ ಆಗಿರ್ಬೋದು, ವ್ಲಾಗ್ ಆಗಿರ್ಬೋದು. ಕೆಲವೊಂದಿಷ್ಟೆಲ್ಲ ವ್ಲಾಗೆಲ್ಲ ಮೊಬೈಲಲ್ಲಿ ಶೂಟ್ ಮಾಡ್ಕೊತೀನಿ. ಮೊಬೈಲಲ್ಲಿ ಚೆನ್ನಾಗಿದೆ, ಪರವಾಗಿಲ್ಲ. ಸೊ ಹಾಗಾಗಿ ನೋಡೋಣ ಗೋಪುರದಲ್ಲಿ ಯಾವ ರೀತಿಗೆ ಯಾವ ರೇಂಜಿಗೆ ಬರುತ್ತೆ ಅಂಥೇಳಿ. ಉಪಯೋಗಿಸಿದ್ದೇನೆ ತುಂಬ ದಿನ ಆಯಿತು. ಹಾಗೆ ಬ್ಯಾಟ್ರಿ ಕೂಡ ಸ್ವಲ್ಪ ಅದ್ರದ್ದು ಸ್ಟ್ರೆಂತ್ ಕಳ್ಕೊಂಡಿದೆ. ನೋಡೋಣ ಎಲ್ಲಿ ತನಕ ಬರುತ್ತೆ ಅಂತ. ಇದು ಹಳ್ಳಿ ಅಲ್ವಾ, ಸಿಕ್ಕಾಪಟ್ಟೆ ಠಿಕ್ಕಾಗಿರುತ್ತೆ ಮಂಜು. ಕಾಡಲ್ವಾ, ಫುಲ್ ಕಾಡಿನ ಮಧ್ಯೆ ಹೋಗ್ತಾ ಇದ್ದೀನಿ ನಾನೊಬ್ಬನೇ, ಮತ್ತೆ ಯಾರೂ ಇಲ್ಲ. ಏನು ಮಜಾ ಸಿಗುತ್ತೆ ಅಂದರೆ ಅಷ್ಟೇ ಮಜಾನೂ ಇದೆ, ಅಷ್ಟೇ ಡೇಂಜರ್ ಕೂಡ ಇರುವಂಥದ್ದು. ಏನಕ್ಕಂತಂದರೆ ಏನು ಕಾಣಿಸಲ್ಲ ಮುಂದೆ. ನೀವು ನೋಡ್ತಾ ಇರ್ಬೋದು ಫುಲ್ಲು ಮಂಜು. ಲಾಸ್ಟ್ ಟೈಮ್ ಹೊರಟವಾಗ ಸ್ವಲ್ಪ ಬೆಳಕಿತ್ತು ನೋಡಿ. ರೋಡ್ ಕೂಡ ಹಾಳಾಗಿರುವಂಥದ್ದು. ಇಂಡಿಕೇಟ್ರ್ ಹಾಕಿ ಹೆಡ್ಲೈಟ್ ಯಾಕೋ ಡಿಮ್ ಆಗ್ತಾಯಿದೆ, ಗೊತ್ತಿಲ್ಲ. ಆಫ್ ಮಾಡಿಬಿಡೋಣ. ಬ್ಯಾಟ್ರಿ ವೀಕ್ ಆಯಿತು ಅಂತಂದರೆ ಸಮಸ್ಯೆ ಆಗುತ್ತೆ. ರೋಡ್ಗಳಂತೂ ಸ್ವಲ್ಪ ಡ್ಯಾಮೇಜ್ ಇದ್ದಾವೆ. ರೋಡ್ಗಳು ನೋಡ್ಕೊಂಡು ಓಡಿಸ್ಬೇಕು. ಗಾಡಿ ಸ್ವಲ್ಪ ಹೀಟ್ ಆಗಬೇಕು. ಹೀಟ್ ಆದಮೇಲೆ ಪರವಾಗಿಲ್ಲ. ಬ್ರೇಕೆಲ್ಲ ತುಂಬ ರಫ್ ಆಗಿರ್ತವೆ. ಅಯ್ಯೋ, ಇಲ್ಲಂತೂ ಹೆವಿ ಮಂಜು. ಹಾ 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 ಇನ್ನೊಂದೆರಡು ಫಾಗ್ ಲೈಟ್ ಇಡಲೇಬೇಕು ಸ್ನೇಹಿತರೆ ಗಾಡೀಲಿ. ಇಲ್ಲ ಅಂದರೆ ಭಾರಿ ಕಷ್ಟ ರೈಡ್ ಮಾಡೋದು. ನೋಡಿ ಹೆಂಗಿದೆ ಮಂಜು. ಸಿಕ್ಕಾಬಿಡ ಮಂಜಿದೆ. ನಾನು ಈಗ ವ್ಲಾಗ್ ಶುರು ಮಾಡ್ತಾ ಇರಲಿಲ್ಲ. ನಿಮ್ಗೆ ತೋರ್ಸೋಣ ಬೆಳಗ್ಗೆ ಮುಂಚೆ ಹೆಂಗಿರುತ್ತೆ ನಮ್ಮೂರ ಕಡೆ. 5 ಗಂಟೆಗೆ 4 ಗಂಟೆಗೆ ಹೊರಟ್ರೆ ವಾತಾವರಣ ಹೆಂಗಿರುತ್ತೆ ಅನ್ನೋದು ನಿಮ್ಗೆ ತೋರಿಸ್ಬೇಕು ಅಂಥೇಳಿ ಸ್ವಲ್ಪ ವ್ಲಾಗನ್ನು ಮುಂಚೆನೇ ಶುರು ಮಾಡಿದೆ. ಈ ಬ್ಯಾಗ್ ಯಾಕೋ ಸ್ವಲ್ಪ ತೊಂದರೆ ಕೊಡ್ತಾ ಇದೆ. ನೋಡ್ಬೇಕು ಮುಂದೆ ಎಲ್ಲರೂ ಸೆಟ್ ಮಾಡ್ಕೊಳ್ಳೋಣ. ಗಡಿಬಿಡಿಯಲ್ಲಿ ಹಾಗೆ ಹೊರಟಿದ್ದೀನಿ. ಹೆವಿ ಮಂಜಿದೆ ಸ್ನೇಹಿತರೆ, ಸಿಕ್ಕಾಪಟ್ಟೆ ಮಂಜಿದೆ ಮಾತ್ರ. ರೋಡ್ ಏನೂ ಕಾಣಿಸ್ತಾನೆ ಇರಲಿಲ್ಲ. ರೋಡ್ ಏನೂ ಕಾಣಿಸ್ತಾನೆ ಇಲ್ಲ ಸ್ನೇಹಿತರೆ. ಅಯ್ಯಪ್ಪ, ಬ್ರೇಕ್ ಮಾತ್ರ ಸಿಕ್ಕಾಪಟ್ಟೆ ಹಾರ್ಡಾಗಿದೆ. ಬ್ರೇಕ್ ಪ್ಯಾಡ್ಗಳು ಸ್ವಲ್ಪ ಹೀಟ್ ಆದರೆ ಸರಿ ಆಗುತ್ತೆ. ಇಲ್ಲಂತೂ ಅಯ್ಯೋ, ಈ ಕಡೆ ಮನೆಗಳೆಲ್ಲ ಇಲ್ಲ, ತುಂಬ ಕಡಿಮೆ. ಅಯ್ಯೋ, ರೋಡ್ ಟರ್ನ್ ಇದ್ದಿದ್ದು ಕಾಣಿಸಲ್ಲ ಸ್ನೇಹಿತರೆ, ಆ ರೇಂಜಿಗೆ ಆಗಿದೆ. ಹ್ಯಾಂಡ್ ಗ್ಲೌಸ್ ಹಾಕಿಲ್ಲ, ಮುಂದೆ ಹೋಗಿ ಹಾಕ್ತೀನಿ. ನಮ್ಮ ಹಳ್ಳಿ ಕಡೆ ತೊಂದರೆ ಇಲ್ಲ. ಯಾಕಂದರೆ ಬೆಳಗ್ಗೆ ಸ್ವಲ್ಪ ಗಡಿಬಿಡಿ ಇರುತ್ತೆ. ಅದೆಲ್ಲ ಹಾಕೊಂತ ಕುತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ. ಅದಕ್ಕೆ ಮೊದಲು ಹೊರಡೋಣ, ಆಮೇಲೆ ಎಲ್ಲರೂ ನೀರು ಕುಡಿಯೋಕೆ ನಿಲ್ಲಿಸ್ತೀವಲ್ಲ, ಅಲ್ಲಿ ನಿಂತ್ಕೊಂಡ್ರೆ ಆಯಿತು ಅಂಥೇಳಿ ಅಂದ್ಕೊಂಡಿದ್ದೀನಿ. ಅಯ್ಯಪ್ಪ, ಏನು ಗುರು ಇದು?
ಎಲ್ಲಿ ಹೋಗ್ಬೇಕು ಅಂತ ಕಾಣಿಸ್ತಾ ಇಲ್ವೇ? ನಾನು ರೋಡ್ ಏನಾದ್ರು ತಪ್ಪಿದ್ರೆ ಅಷ್ಟೇ ಕತೆ. ಇದೇ ಮೇನ್ ರೋಡು. ಚಲೋ. ಗಾಡಿಗಳು ಓಡಾಡ್ತಾ ಇದ್ದಾವೆ, ಪರವಾಗಿಲ್ಲ. ಇಲ್ಲಿ ರೋಡ್ ತುಂಬ ಹಾಳಾಗಿದೆ. ಬನ್ನಿ. ಬಾ ನೋಡಿ ಸ್ನೇಹಿತರೆ, ಯಾವ ರೇಂಜಿಗೆ ಅಯ್ಯ ಫುಲ್ ಕೆಟ್ಟೋಗ್ಬಿಟ್ಟಿದೆ ರೋಡ್. ಗಾಡೀಲಿ ಪೆಟ್ರೋಲ್ ಫುಲ್ ಹಾಕಿದ್ದೀನಿ. ಫುಲ್ ಹಾಕಿದ್ರೆ ಏನಾಗುತ್ತೆ ಅಂತಂದರೆ, ಏನು ಸಮಸ್ಯೆ ಆಗುತ್ತೆ ಅಂತಂದರೆ, ನಾವೇನಾದರೂ ಚಿಕ್ಕದಾಗಿ ಹಂಪ್ಸ್ ಏನಾದರೂ ಫಾಸ್ಟಾಗಿ ಬಂದ್ವಿ ಅಂತಂದರೆ ಗಾಡಿ ಆಫ್ ಆಗಿಬಿಡುತ್ತೆ. ಅದಕ್ಕೆ ಯಾವಾಗ ಫುಲ್ ಪೆಟ್ರೋಲ್ ಹಾಕ್ಬಾರ್ದು. ಪೆಟ್ರೋಲ್ ಟ್ಯಾಂಕ್ ಒಳಗೆ ಗ್ಯಾಸ್ ತುಂಬ್ಕೊಬಿಡುತ್ತೆ. ಹಾಗಾಗಿ ಏರ್ ತುಂಬ್ಕೊಬಿಡುತ್ತೆ ಪೆಟ್ರೋಲ್ ಟ್ಯಾಂಕಲ್ಲಿ. ಹಾಗಾಗಿ ಸ್ವಲ್ಪ ಸಮಸ್ಯೆ. ಏನು ಮಾಡೋಣ, ಈ ಚಿಕ್ಕ ಚಿಕ್ಕ ಬೈಕ್ಗಳೆಲ್ಲ ಪೆಟ್ರೋಲ್ ಕೆಪಾಸಿಟಿ ಸ್ವಲ್ಪ ಕಡಿಮೆ ಕೊಡ್ತಾರೆ, ಏನು ಮಾಡೋಕ್ಕಾಗಲ್ಲ. ನಾನೊಂದು 40ರಲ್ಲಿದ್ದೀನಿ ಇವಾಗ. ಏನಕ್ಕಂತಂದರೆ, ಈ ಥರ ಮಂಜಿದ್ದವಾಗ ತುಂಬ ಸ್ಪೀಡಾಗಿ ಹೊಡೆಯೋದು ತುಂಬ ಡೇಂಜರು. ಅಕ್ಕಪಕ್ಕ ಗಾಡಿಗಳು ನಿಂತ್ಕೊಂಡಿರ್ತವೆ, ಆಮೇಲೆ ದನ ಕರೆಗಳು ರೋಡ್ ಮೇಲೆ ಮಾಡ್ಕೊಂಡಿರ್ತವೆ, ಕಾಡು ಪ್ರಾಣಿಗಳು ರೋಡ್ ಮುಖಾಂತರ ಹಾದು ಹೋಗುವಂತಹ ಸಮಯ. ಸೊ ಇವೆಲ್ಲ ಮೈಂಡಲ್ಲಿ ಇಟ್ಕೊಂಡು ಒಂದು 40 ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಪರವಾಗಿಲ್ಲ. ನಾನು ವಡಗೇರಿ ಹತ್ತಿರ ಇದ್ದೀನಿ. ಇಲ್ಲಿಂದ ಸ್ವಲ್ಪ ರೋಡ್ ದೀಪಗಳು ನಿಮಗೆ ಕಾಣಿಸೋಕ್ಕೆ ಸಿಗುತ್ತೆ. ಒಂದು ರೇಂಜಿಗೆ ವಿಸಿಬಿಲಿಟಿ ಇದೆ. ಅಲ್ಲಂತೂ ಫುಲ್ ಕಾಡಲ್ವಾ, ಅಕ್ಕಪಕ್ಕ ಒಂದು ಲೈಟ್ಗಳಿಲ್ಲ, ಒಂದು ಮನೆಗಳಿಲ್ಲ. ಯಪ್ಪ ತುಂಬ ಕಷ್ಟ. ನಮ್ಮೂರಾಗಿದ್ದಕ್ಕಾಗಿ ಒಂದು ಅಂದಾಜು ಇರುತ್ತೆ, ಏನೂ ಸಮಸ್ಯೆ ಆಗಲ್ಲ ಅಂತ. ಹಾಗಾಗಿ ಆ ಧೈರ್ಯದ ಮೇಲೆ ಹೊರಟಿರೋದು. ನಾವಿನ್ನು ಬೇರೆ ಕಡೆ ಎಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೆ ಇಷ್ಟೊತ್ತಿಗೆ ಹೋಗೋದು ಸ್ವಲ್ಪ ಡೇಂಜರಸ್ಸೇ. ಏನಕ್ಕಂತಂದರೆ ಅಲ್ಲಿ ಬಗ್ಗೆ ನಮಗೆ ಮಾಹಿತಿ ಗೊತ್ತಿರಲ್ಲ. ಆ ಟೈಮಲ್ಲಿ ನಾವು ಜರ್ನಿ ಮಾಡೋದು ಡೇಂಜರಸ್ಸೇ ಅಲ್ವಾ. ನಮಗಾದರೆ ಇದು ಗೊತ್ತಿರುತ್ತಲ್ಲ, ನಮ್ಮೂರಾಗಿದ್ದಕ್ಕಾಗಿ ಏನೇನಿದೆ, ಏನೇನಾಗುತ್ತೆ, ರೋಡ್ಗಳು ಹೆಂಗಿದೆ, ಒಂದು ಅಂದಾಜು ಇರುತ್ತೆ. ಅದೇ ನಾವು ಬೇರೆ ರೂಟ್ಗಳಿಗೆ, ಹೊಸ ರೂಟ್ಗಳಿಗೆ ಹೋದವಾಗ ಎಲ್ಲಿ ಟರ್ನ್ ಇದೆ, ಎಲ್ಲಿ ಹಂಪ್ಸ್ಗಳಿದ್ದಾವೆ, ಎಲ್ಲಿ ಏನು ಸಮಸ್ಯೆ ಇದ್ದಾವೆ ಅನ್ನೋದು ಗೊತ್ತಿರೋಲ್ಲ. ಅದಕ್ಕೋಸ್ಕರ ಗೊತ್ತಿಲ್ಲ ಅಂತಂದರೆ ಸ್ವಲ್ಪ ಹುಷಾರಾಗಿ ಹೋಗೋದು ಬೆಸ್ಟು. ಈವನ್ ದೊಡ್ಡ ಗಾಡಿಗಳಿಗೂ ಅಷ್ಟೇ ತುಂಬ ಸ್ಪೀಡಾಗಿ ಹೋಗೋದು ತುಂಬ ಡೇಂಜರಸ್ಸೇ ಆಯಿತಾ. ದೊಡ್ಡ ದೊಡ್ಡ ಗಾಡಿಗಳನ್ನು ಇಟ್ಕೊಂಡಿರ್ತೀರಲ್ಲ, ಡ್ಯೂಕು, ಕವಾಸಕಿ, ಇವೆಲ್ಲ ಹೆವಿ ಸ್ಪೀಡು, ಜಾಸ್ತಿ CC ಗಾಡಿಗಳು. ಅವಕ್ಕೆಲ್ಲ ಸ್ಪೀಡ್ ಹೋದ್ರೇ ಒಂದು ಕಿಕ್ಕು. ಹಾಗಾಗಿ ಹುಡುಗರು ಏನು ಮಾಡ್ತಾರೆ, ಫುಲ್ ಖುಷಿಲಿ ಚಚ್ಚಿಬಿಡ್ತಾರೆ. ಭಾರಿ ಡೇಂಜರಸ್ಸು. ಸೇಫಾಗಿ ಹೋಗಬೇಕು. ನಿಧಾನ ಆದರೂ ಪರವಾಗಿಲ್ಲ ಸ್ನೇಹಿತರೆ, ಸೇಫಾಗಿ ಹೋಗಿ ಮುಟ್ಟೋದು ಅದು ಮೇನ್. ಗಾಡಿನ ಓಡಿಸ್ಬೇಕಾದ್ರೆ ಪರಿಜ್ಞಾನ ಇರಬೇಕು ಆಯಿತಾ. ಜವಾಬ್ದಾರಿಯಿಂದ ಓಡಿಸ್ಬೇಕು ಗಾಡಿಗಳನ್ನು. ಏನಕ್ಕಂತಂದರೆ ತುಂಬ ರ್ಯಾಶಾಗಿ ಓಡಿಸಿದ್ರು ಡೇಂಜರಸ್ಸೇ. ನೋಡಿ ಹೆಂಗಿದೆ ಫಾಗು. ಒಂದೊಂದು ಗಾಡಿಗಳಿಗೆ ಹೆಡ್ಲೈಟ್ ಇರೋಲ್ಲ, ಅವರು ಬರ್ತಾಯಿರ್ತಾರೆ, ಸೈಕಲ್ನವ್ರು ಹೋಗ್ತಾಯಿರ್ತಾರೆ. ಹಳೆ ಸೈಕಲ್ ಆದರೆ ಅದಕ್ಕಿರುವಂತಹ ರೇಡಿಯಮ್ಗಳು ನಮಗೆ ಕಾಣಿಸಲ್ಲ, ಎಲ್ಲ ಮಬ್ಬಾಗಿರ್ತವೆ. ಎಲ್ಲ ಈ ಹಳೆ ಸೈಕಲ್ಗಳೆಲ್ಲ ರೇಡಿಯಮ್ಗಳನ್ನು ಹಚ್ಚಿರ್ತಾರೆ. ಅಕಸ್ಮಾತ್ ಅವ್ರು ಹೋಗ್ತಾಯಿದ್ರೆ ಹಿಂದ್ಗಡೆಯಿಂದ ಗಾಡಿ ಬಂದರೆ ಲೈಟ್ ರಿಫ್ಲೆಕ್ಷನ್ ಆಗಿ ಕಾಣಿಸುತ್ತೆ. ಸೊ ಹಳೆ ಗಾಡಿಗಳಿಗೆ ಅಂದರೆ ಹಳೆ ಸೈಕಲ್ಗಳಿಗೆಲ್ಲ ಏನಾಗುತ್ತೆ ಅಂತಂದರೆ, ಹಳ್ಳಿ ಕಡೆ ಅಲ್ವಾ, ಮಣ್ಣು ಕುತ್ಕೊಂಡು ಬ್ಲಾಕ್ ಆಗಿರುತ್ತೆ. ಸೊ ತುಂಬ ಡೇಂಜರಸ್ಸು.
ನನಗೆ ಮೊನ್ನೆ ಬನಾರಸಿಂದ ಕಾರ್ ತೊಗೊಂಬರ್ತಾಯಿದ್ದೆ. ಮುಂದ್ಗಡೆ ಒಬ್ಬನು ಸೈಕಲ್ ಹೋಗ್ತಾ ಇದ್ದಾನೆ ಅಂತಲೇ ಕಾಣಿಸಲ್ಲ, ಹಂಗಾಗಿತ್ತು. ಫುಲ್ಲು ಬ್ಲ್ಯಾಕ್ ಅಂದರೆ ಬ್ಲ್ಯಾಕ್, ಯಾರೂ ಇಲ್ಲ ಅಂತಲೇ ಹೋಗ್ತಾಯಿದ್ದೀನಿ. ಅವನು ತಲೆಗೆ ಒಂದು ರುಮಾಲ್ ಸುತ್ಕೊಂಡಿದ್ದ, ವೈಟ್ ಕಲರು. ಅದನ್ನು ನೋಡಿ ಓ ಇಲ್ಲಿ ಯಾರೋ ಇದ್ದಾರೆ ಅಂತ ಹೇಳಿ ಸ್ಲೋ ಮಾಡಿದ್ದು, ಇಲ್ಲಾಂದರೆ ತುಂಬ ಕಷ್ಟ ಆಗಿರೋದು. ನೋಡಿ ಇಲ್ಲಿ ಟರ್ನ್ ಇದೆ, ನಾವು ಸ್ಪೀಡಾಗಿ ಬಂದರೆ ಈ ಫಾಗಿಗೆ ಏನಾಗುತ್ತೆ ಅಂತಂದರೆ ಕಾಣಿಸಲ್ಲ ರೋಡು, ಅದು ಡೇಂಜರಸ್ಸು. ಅದಕ್ಕೆ ಒಂದು ಸ್ಪೀಡು ಈ ಮಂಜು ಕಡಿಮೆ ಆಗಲಿ ತನಕ, ಅಂದರೆ ಸ್ವಲ್ಪ ಬೆಳಕು ಬರಲಿ ತನಕ ಒಂದು ರೇಂಜ್ ಸ್ಪೀಡಿಗೆ ನಾವು ಟ್ರಾವೆಲ್ ಮಾಡಿದ್ರೆ, ಗಾಡಿ ಓಡಿಸಿದ್ರೆ ಅನುಕೂಲ ಆಗುತ್ತೆ. ಯಾವುದೇ ರೀತಿ ತೊಂದರೆಗಳಾಗಲ್ಲ. ಅಕಸ್ಮಾತ್ ಯಾವುದೇ ಪ್ರಾಣಿಗಳಾಗಿರಲಿ ಯಾವುದೇ ಬಂದರೂ ಸಡನ್ನಾಗಿ ನಿಧಾನವಾಗಿ ಬ್ರೇಕ್ ಹಾಕ್ಕೊಂಡು ನಿಲ್ಲಿಸ್ಕೊಂಡು ನಿಂತ್ಕೊಬೋದು. ಸ್ಪೀಡಾಗಿ ಹೋದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಲ್ವಾ. ಕೆಲವೊಬ್ಬರೆಲ್ಲ ಅನ್ಕೊತೀರಿ, ನೀ ಯಾಕೆ ಪ್ರತಿ ಸಲ ಒಂದೇ ರೋಡ್ನಲ್ಲಿ ಸಿದ್ದಾಪುರದಿಂದ ಬೆಂಗಳೂರಿಂದ ಸಿದ್ದಾಪುರ ಅದೇ ಬ್ಲಾಗ್ ಮಾಡ್ತೀಯಲ್ಲ ಯಾಕೆ ಅಂತ ಕೇಳ್ತಾರೆ. ಒಂದೊಂದು ಸಲ ಒಂದೊಂದು ಥರ ಅನುಭವಗಳಿರುತ್ತೆ ಅಲ್ವಾ. ಈಗ ನಮ್ಮ ಥರನೇ ನೀವು ಹೋಗ್ಬೇಕಂತ ಅನ್ಕೊತೀರಿ, ಹೋಗಬೇಡಿ. ನನ್ನ ಕೇಳಿದ್ರೆ ಹೋಗಬೇಡಿ, ತುಂಬ ಕಷ್ಟ ಆಗುತ್ತೆ. ಬೈಕಲ್ಲಿ ಬೆಂಗಳೂರು ತನಕ ಓಡಿಸೋದಂತಂದರೆ ಈಸಿ ಇಲ್ಲ ಆಯಿತಾ. ನನಗೆ ಕಂಫರ್ಟ್ ಇದೆ ಈ ಗಾಡೀಲಿ, ನನಗೆ ಹೋಗಿ ರೂಢಿ ಇದೆ. ಫಸ್ಟಿಗೆ ನನಗೂ ಭಯ ಆಗಿತ್ತು, ಹೋಗೋಕ್ಕಾಗುತ್ತಾ ಇಲ್ವಾ ಅಂತ. ಬಟ್ ನನಗೆ ರೂಢಿ ಇದೆ. ಮತ್ತು ನೋಡಿ ಇಲ್ಲೊಂದು ಗಾಡಿ ನಿಂತ್ಕೊಂಡಿದೆ, ಕಾಣಿಸಲ್ಲ. ಇವ್ರು ಲೈಟ್ ಹಾಕ್ಕೊಂಡಿದ್ದಾರೆ, ಹಾಗಾಗಿ ಕಾಣಿಸ್ತು. ನನಗೆ ರೂಢಿ ಇದೆ ಆಯಿತಾ. ನಾನು ಹೋಗ್ತೀನಿ ಅನ್ನುವಂತಹ ಭರವಸೆ ನನಗಿದೆ. ಹಾಗಾಗಿ ಇದಿರಬೇಕು, ಏನು ಹೇಳಿ, ಏನಂತಾರೆ, ಗುಂಡಿಗೆ. ನಾನು ಹೋಗ್ತೀನಿ, ನನ್ನ ಹತ್ರ ಆಗುತ್ತೆ, ಭಯ ಇರಬಾರ್ದು. ಭಯ ಇದ್ದರೆ ಆಗಲ್ಲ. ನೋಡಿ ಹೆಂಗೆ ಕಾಣಿಸ್ತಾ ಇದೆ, ವಾ 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 ವಾ, ಹೆವಿ ಮಂಜು. ಆಲ್ರೆಡಿ ನನ್ನ ಹೆಲ್ಮೆಟೆಲ್ಲ ಸುಮಾರಿಗೆ ಒದ್ದೆ ಆಯಿತು. ಗೋಪುರದಲ್ಲಿ ಸಖತ್ ವೈಡಾಗಿ ಬರುತ್ತೆ ಮನಿ. 2.7K 50 ರೆಸಲ್ಯೂಷನಲ್ಲಿ ಇವತ್ತಿನ ಈ ವ್ಲಾಗ್ ರೆಕಾರ್ಡ್ ಆಗ್ತಾ ಇರುವಂಥದ್ದು. ಓಕೆನಾ. ಕೆಲವೊಂದು ಜನ ಅನ್ಕೊತೀರಿ, ಇವನೇ ಹೋಗ್ತಾನಂತೆ ನಮ್ಮ ಹತ್ರ ಹೋಗೋಕ್ಕಾಗಲ್ವಾ, ಆ ಥರ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಕೆಲವೊಬ್ರದ್ದು ಏನು ಗೊತ್ತಾ, ಸ್ಕಿಲ್ ಇರುತ್ತೆ, ಹೋಗ್ತಾರೆ. ಅವ್ರು ಮಾಡ್ತಾರೆ ಅಂತ ನಾವು ಮಾಡಿದ್ರೆ ಅದು ಸರಿ ಆಗಲ್ಲ ಆಯಿತಾ. ನಾನು ತುಂಬ ವರ್ಷಗಳಿಂದ ಈ ನನ್ನ ಹೋಂಡಾ ಡಿಯೋನ ಬಳಸ್ತಾ ಇದ್ದೀನಿ. ಎಲ್ಲ ಹೋದರೆ ಇದರಲ್ಲೇ ಹೋಗ್ತೀನಿ. ಸೊ ನನಗೆ ಕಾನ್ಫಿಡೆನ್ಸ್ ಇದೆ, ನಾನು ಹೋಗ್ತೀನಿ, ನನಗೇನು ತೊಂದರೆ ಆಗಲ್ಲ ಅಂತ. ನಂಗೆ ನೋಡಿ ಇಲ್ಲಿಂದ ಬೆಂಗಳೂರಿಗೆ ಹೋದರೂ ಕೂಡ ಸುಸ್ತಾಗಲ್ಲ. ಏನಕ್ಕಂತಂದ್ರೆ ನನ್ನ ಬಾಡಿ ಆ ಥರ ಇದೆ ಅಲ್ವಾ. ನಾನು ಕುಳ್ಳ ಆಗಿರ್ಬೋದು, ಬಟ್ ನನ್ನ ಬಾಡಿ ಎಲ್ಲದಕ್ಕೂ ಸಪೋರ್ಟ್ ಮಾಡುತ್ತೆ. ಇವಾಗ ನೀವು ಅಂದ್ಕೊತೀರಿ ಹೋಗಬೇಕು ಅಂತ ಹೇಳಿಬಿಟ್ಟು, ಬಟ್ ನಿಮ್ಮ ಬಾಡಿ ಸಪೋರ್ಟ್ ಮಾಡಲ್ಲ, ಹಾಗಾದ್ರೆ ಸಮಸ್ಯೆ ಆಗುತ್ತೆ. ನಿಮ್ಮ ಬಾಡಿ ಕೂಡ ನಿಮ್ಗೆ ಸಪೋರ್ಟ್ ಮಾಡಬೇಕಾಗುತ್ತೆ, ಅಂದರೆ ನಿಮ್ಮ ದೇಹ. ಓಕೆನಾ. ಕೆಲವೊಬ್ಬರಿಗೆ ಸೊಂಟ ನೋವು, ಕೆಲವೊಬ್ಬರಿಗೆ ಕಾಲು ನೋವು, ಕೆಲವೊಬ್ಬರಿಗೆ ಕೈ ನೋವು. ಕೈಯೆಲ್ಲ ತುಂಬ ಪೇನ್ ಬರುತ್ತೆ ಸ್ನೇಹಿತರೆ. ಸ್ಕೂಟಿಲೆಲ್ಲ ನೀವು ತುಂಬ ಲಾಂಗ್ ಜರ್ನಿ ರೈಡ್ ಮಾಡ್ತೀರ ಅಂತಂದರೆ ತುಂಬ ನೋವು ಬರುತ್ತೆ. ಈ ಥ್ರಾಟಲ್ಲು ಕೊಟ್ಕೊಂಡೇ ಹೋಗ್ಬೇಕಲ್ಲ, ಸಿಕ್ಕಾಬಿಟ್ಟೆ ಪೇನ್ ಬರುತ್ತೆ. ಅಷ್ಟೊಂದು ಸ್ಮೂತಾಗಿರಲ್ಲ ಸ್ಕೂಟಿಗಳಲ್ಲಿ. ಬೈಕ್ನಲ್ಲಿ ಇದ್ದಷ್ಟು ಸ್ಮೂತು ಇರಲ್ಲ. ಕಂಫರ್ಟ್ ಇರುತ್ತೆ, ಬಟ್ ಸ್ಮೂತು, ರೋಡ್ ಗ್ರಿಪ್ಪು ಅದೆಲ್ಲ ಸ್ವಲ್ಪ ಕಡಿಮೆನೇ ಸ್ಕೂಟಿನಲ್ಲಿ ಅಲ್ವೇ. ತುಂಬ ಸ್ಪೀಡಾಗಿ ಹೋಗೋಕ್ಕಾಗಲ್ಲ, ಒಂದು ರೇಂಜ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅದಕ್ಕೋಸ್ಕರ ನೀವು ನಮ್ಮನ್ನು ನೋಡ್ಕೊಂಡು ಆ ಥರ ಸಾಹಸಕ್ಕೆಲ್ಲ ಕೈ ಹಾಕಕ್ಕೆ ಹೋಗ್ಬಿಡಿ ದಯವಿಟ್ಟು. ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ. ಏನಕ್ಕಂತಂದರೆ ಈ ನಡುವೆ TV9 ತುಂಬ ಅಪಘಾತಗಳಾಗಿರುವಂತಹ ನ್ಯೂಸ್ಗಳನ್ನು ನೋಡಿದ್ದೀನಿ 2-3 ದಿವಸದ ಹಿಂದೆ. ಚಿಕ್ಕ ಓದುವಂಥ ಹುಡುಗರು ಮನೇಲಿ ತಂದೆ ತಾಯಿಗೆ ಹೇಳ್ದೇ ಕಾರ್ ತಗೊಂಡು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ಆಗಿ
ಹಂಗಾಗೋದು ಬೇಡ, ಏನೇ ಇರಲಿ ಆ ಥರ ಎಲ್ಲ ಆಗೋದು ಬೇಡ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು, ಯಾರು ಕೂಡ ನಮ್ಮ ವ್ಲಾಗನ್ನು ನೋಡಿಕೊಂಡು ನಾವು ಹೀಗೆ ಮಾಡಬೇಕು ಅಂತ ಅಂದ್ಕೊಳಕ್ಕೆ ಹೋಗಬೇಡಿ, ಓಕೆನಾ? ಈಗ ಏನಾಗ್ಬಿಟ್ಟಿದೆ, ಈ ಮೋಟೋ ವ್ಲಾಗು ಒಂಥರ ಶೋಕಿ ಆಗ್ಬಿಟ್ಟಿದೆ ಇವಾಗ. ಹಂಗೆ ಆಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಮೋಟೋ ವ್ಲಾಗು ನೀವು ತಿಳ್ಕೊಂಡಷ್ಟು ಈಸಿ ಅಲ್ಲ. ಎಲ್ಲ ಅನ್ಕೊತೀರಿ ಏನು ಬಿಡ, ಒಳ್ಳೆ ಬೈಕ್ ತೊಗೊಂಡ್ರಾಯ್ತು, ಫ್ರೆಂಡ್ಸ್ಗಳನ್ನ ಹಾಕ್ಕೊಂಡ್ರಾಯ್ತು, ಒಳ್ಳೆ ಹೆಲ್ಮೆಟ್ ತೊಗೊಂಡ್ರಾಯ್ತು, ರೈಡಿಂಗ್ ಜಾಕೆಟು ಎಲ್ಲ ತೊಗೊಂಡು ಕ್ಯಾಮ್ರಾ ಹಾಕ್ಕೊಂಡು ಆರಾಮಾಗಿ ನಾವು ಕೂಡ ವ್ಲಾಗ್ ಮಾಡ್ಬೋದು ಅಂತ ಅಂದ್ಕೊಬೋದು. ಬಟ್ ಅಷ್ಟು ಈಸಿ ಅಲ್ಲ. ನಾವೇನೋ ಈ ಫೀಲ್ಡಿಗೆ ಬಂದು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಸಿಕ್ಕಾಕ್ಕೊಂಡಿದ್ದೀವಿ. ಅನಿವಾರ್ಯ ಮಾಡಲೇಬೇಕು ವ್ಲಾಗ್ಗಳನ್ನು, ಹಾಗಾಗಿ ಮಾಡ್ತಾಯಿದ್ವಿ. ಬಟ್ ತುಂಬ ಕಷ್ಟ. ಮೋಟೋ ವ್ಲಾಗ್ ಅನ್ನೋದು ಸಿಕ್ಕಾಬಿಟ್ಟೆ ಕಷ್ಟ. ಈ ಫೀಲ್ಡಿಗೆ ಬರೋಕ್ಕಿಂತ ಮುಂಚೆ 1000 ಸಲ ವಿಚಾರ ಮಾಡಿ ಬನ್ನಿ, ಓಕೆನಾ? ಈಗೆಲ್ಲ ಒಂಥರ ಶೋಕಿ ಆಗ್ಬಿಟ್ಟಿದೆ ಮಾರ್ನಿಂಗ್ ರೈಡ್ ಹೋಗೋದು. ಕೆಲವೊಬ್ರಿಗೆ ಶೋಕಿನ ಅದು, ಕೆಲವೊಬ್ಬರು ಆ ಜರ್ನಿನ ಜವಾಬ್ದಾರಿಯಿಂದ ಎಂಜಾಯ್ ಮಾಡ್ತಾರೆ, ಅದು ಒಪ್ಕೊತೀನಿ. ಕೆಲವೊಬ್ಬರೆಲ್ಲ ಶೋಕಿಗೋಸ್ಕರ ಮಾಡ್ತಾರೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಇವಾಗೆಲ್ಲ ಅದೇ ಶೋಕಿ ಆಗ್ಬಿಟ್ಟಿದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಬೈಕ್ ತಗೊಂಡು ಹೋಗೋದಂತೆ, ಆ ಥರ ಎಲ್ಲ ಮಾಡಬೇಡಿ. ಅಂದರೆ ನಾನು ಹೇಳ್ತಾ ಇರೋದು ಜವಾಬ್ದಾರಿಯಿಂದ ಇರಿ ಅಂತ ಹೇಳ್ತಾ ಇರೋದಷ್ಟೇ. ಮನೇಲಿ ಹೇಳಿಬಿಟ್ಟು ಅವ್ರ ಪರ್ಮಿಷನ್ ತೊಗೊಂಡು ಬನ್ನಿ. ತುಂಬ ಚಿಕ್ಕ ವಯಸ್ಸವರೆಲ್ಲ ಈ ಥರ ಎಲ್ಲ ಸಾಹಸ ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಇರೋದಷ್ಟೇ, ಆಯಿತಾ? ನೀವು ಜಾಬಲ್ಲಿದ್ದೀರಿ, ನಿಮ್ಗೆ ಜವಾಬ್ದಾರಿ ಇದೆ ಅಂಥವ್ರು ನಾನೇನು ಹೇಳೋಕ್ಕೋಗಲ್ಲ. ಅವರಿಗೆಲ್ಲ ಒಂದು ಗೊತ್ತಿರುತ್ತೆ ಹೆಂಗೆ ಓಡಿಸ್ಬೇಕು ಏನು ಅಂತ, ತಿಳುವಳಿಕೆ ಇರುತ್ತೆ. ಬಟ್ ಚಿಕ್ಕ ವಯಸ್ಸವ್ರು ಏನು ಗೊತ್ತಾ, ಕ್ರೇಜ್ ಜಾಸ್ತಿ, ಆವಾಗಲೇ ಸ್ವಲ್ಪ ಸಮಸ್ಯೆಗಳಾಗೋದು. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಅಷ್ಟೇ. ನೋಡಿ, ಸುಮಾರು ಒಂದು 25 ಕಿಲೋಮೀಟ್ರ್ ಮುಂದೆ ಬಂದೆ. ಬೆಳಗಿನ ಜಾವ ಹೊರಟ್ರೆ ಗಾಡಿ ಇಂಜನ್ ಕೂಡ ಸ್ವಲ್ಪ ಕೂಲಾಗಿರುತ್ತೆ, ಮತ್ತು ಆರಾಮಾಗಿ ವಿಶ್ರಾಂತಿಯಿಂದ ಹೋಗ್ಬೋದು. ಅಷ್ಟೇ ಡೇಂಜರ್ ಕೂಡ ಹೌದು, ಬಟ್ ಸೇಫಾಗಿ ರೈಡ್ ಮಾಡಬೇಕು. ಏನಕ್ಕಂತಂದ್ರೆ ಈ ಕಾಡಲ್ಲೆಲ್ಲ ಜರ್ನಿ ಮಾಡೋದು ಸ್ವಲ್ಪ ಕಷ್ಟನೇ. ಬಟ್ ನಮ್ಮೂರಾಗಿದ್ದಕ್ಕಾಗಿ ಎಲ್ಲಿ ಏನೇನಾಗುತ್ತೆ, ಏನು ಸಮಸ್ಯೆಗಳಿದೆ ಒಂದು ಅಂದಾಜು ಇರುತ್ತೆ. ಹಾಗಾಗಿ ನಾವು ಬೆಳಗಿನ ಜಾವ ಜರ್ನಿ ಮಾಡ್ತೀವಿ. ಒಬ್ಬರೇ ಹೋಗಿಬಿಡಿ, ನಿಮ್ಮ ಜೊತೆ ಯಾರನ್ನಾರು ಕರ್ಕೊಂಡು ಹೋಗಿ. ಒಬ್ಬರೇ ರೈಡ್ ಮಾಡೋದು ಸೇಫ್ ಅಲ್ಲ. ಅಂದರೆ ಈ ಮುಂಜಾವಿನಲ್ಲಿ ಬೆಳಗ್ಗೆ 4 ಗಂಟೆ 5 ಗಂಟೆ ಹೊಡ್ತೀರ ಅಂತಂದರೆ ಒಬ್ಬರೇ ಜರ್ನಿ ಮಾಡೋಕ್ಕೆ ಹೋಗ್ಬಿಡಿ, ಓಕೆನಾ? ನಮಗೆ ಪ್ರಾಕ್ಟೀಸ್ ಇದೆ, ತುಂಬ ಸಲ ಓಡಾಡಿದ್ದೀವಿ, ರೂಢಿ ಇದೆ, ಅದಕ್ಕೋಸ್ಕರ ನಾವು ಮಾಡ್ತೀವಿ. ಗೋಪುರ ಕೊಂಡನ್ನು ಅವಾಗವಾಗ ಒರೆಸ್ತಾ ಇರಬೇಕು, ಇಲ್ಲಾಂತಂದ್ರೆ ಫಾಗಿಗೆ ಲೆನ್ಸ್ ಬ್ಲರ್ ಆಗ್ಬಿಡುತ್ತೆ. ಅಷ್ಟೊಂದೇನು ಚಳಿ ಇರಲಿಲ್ಲ ಇವತ್ತು. ಚಳಿ ಇದ್ದಿದ್ರೆ ಮಾತ್ರ ಇನ್ನೂ ಸಖತ್ತಾಗಿರೋದು. ಹೆವಿ ಚಳಿ ಇತ್ತು. ನಾನು ಬೆಂಗಳೂರಿಂದ ಯಾವಾಗ ಬಂದೆ, 25ನೇ ತಾರೀಕಿಗೇನೋ ಹೊರಟಿದ್ದೆ ನಾನು ಅನಿಸುತ್ತೆ, ಮೋಸ್ಟ್ಲಿ 25ನೇ ತಾರೀಕು. ಹೆವಿ ಚಳಿ ಇತ್ತು ಆವಾಗ, ಆಯಿತಾ? ಊರಿಗೆ ಬಂದಾಗಂತೂ ಹೆವಿ ಚಳಿ, ಸ್ವೆಟ್ರ್ ಇಲ್ಲದೆ ಹೊರಗಡೆ ಓಡಾಡೋಕ್ಕಾಗ್ತಿರಲಿಲ್ಲ. ಆ ಲೆಕ್ಕದಲ್ಲಿ ಇವತ್ತು ಈಗ ಸುಮಾರಿಗೆ ಚಳಿ ಕಡಿಮೆ ಆಗಿದೆ. ನಾನು ಮನೆಗೆ ಬಂದು ಸುಮಾರು 15 ದಿನ ಆಯಿತು. ನಾನು ನಮ್ಮ ಅಜ್ಜನ ಮನೆಯಲ್ಲೇ ಇದ್ದೆ, ಅಂದರೆ ಬನವಾಸಲ್ಲೇ ಒಂದು 15 ದಿನ ಅಲ್ಲೇ. ಏನಕ್ಕಂತಾರೆ ನಮ್ಮ ಅತ್ತೆ ಮಗಳ ಮದುವೆ, ಸಣ್ಣ ಪುಟ್ಟ ಜವಾಬ್ದಾರಿಗಳಿತ್ತು. ಮತ್ತು ಮದುವೆ ಕರೆಯೋಕ್ಕೆ ಅಲ್ಲಿ ಇಲ್ಲಿ ಓಡಾಟಗಳು. ಅವ್ರ ಹತ್ರ ಕಾರ್ ಇರಲಿಲ್ಲ. ಸೊ ಹಾಗಾಗಿ ನಮ್ಮದು ಕಾರ್ ಇತ್ತಲ್ಲ, ಸ್ವಲ್ಪ ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡೋಣ ಅಂಥೇಳಿ ಅಲ್ಲೇ ಇದ್ದೆ 15 ದಿನ. ಫುಲ್ಲು ಬಿಂದಾಸಾಗಿದ್ದೆ. ನಮ್ಮ ಮಾವ ಆಗಿರ್ಬೋದು, ನಮ್ಮ ರಿಲೇಟಿವ್ ಎಲ್ಲರೂ ಬಂದಿದ್ದರು. 15 ದಿನ ಹಿಂಗೆ ಕಳೆದೋಯ್ತು ಅಂತಲೇ ಗೊತ್ತಾಗಿಲ್ಲ. ಸೊ ಮನೆಯಿಂದ ಹೊರಡ್ಬೇಕಾದ್ರೆ ತುಂಬ ಕಷ್ಟ ಆಯ್ತು ನನಗೆ. ಏನಕ್ಕಂತಂದರೆ ನಮ್ಮ ಮನೆಯವ್ರ ಜೊತೆ ಎಲ್ಲ ಇದ್ಕೊಂಡು ಸಡನ್ನಾಗಿ ಬೆಂಗಳೂರಿಗೆ ಹೋಗಬೇಕು ಅಂತಂದರೆ ಸ್ವಲ್ಪ ನೋವಾಗುತ್ತೆ ಸ್ನೇಹಿತರೆ. ತಂದೆ ತಾಯಿ ಮುಖ ನೋಡೋಕ್ಕಾಗಲ್ಲ ಹೊರಡ್ಬೇಕಾದ್ರೆ, ಪಾಪ ಕಣ್ಣೀರು
ಕಣ್ಣಲ್ಲಿ ನೀರು ತುಂಬ್ಕೊಳ್ಳುತ್ತೆ, ಸ್ವಲ್ಪ ದುಃಖ ಆಗುತ್ತೆ. ಏನು ಮಾಡೋದು, ಅನಿವಾರ್ಯ. ಕೆಲಸ ಬೇಕೇ ಬೇಕು, ಕೆಲಸ ಇಲ್ಲ ಅಂತಂದರೆ ಆಗಲ್ಲ. ನಮ್ಮ ಜವಾಬ್ದಾರಿಗಳು ಇರುತ್ತೆ. ಸೊ ಅದಕ್ಕೆ ಆ ಟೈಮ್ ಬಂದು ನಾವು ಹೊರಡಲೇಬೇಕಾಗುತ್ತೆ. ಯಾವುದೇ ಥರ ಸಿಚುವೇಶನ್ ಇದ್ರೂ ಕೂಡ ಹೊರಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಬೇಜಾರಿದೆ, ಸ್ವಲ್ಪ ಗಟ್ಟಿ ಮನಸ್ಸು ಮಾಡ್ಕೊಂಡು ಹೊರಟೆ. ನೋಡಿ, ಹಿಂದ್ಗಡೆ ಗಾಡಿ ಬರ್ತಾ ಇರ್ಬೇಕಾದ್ರೆ ನಾವು ಸ್ವಲ್ಪ ಸ್ಲೋ ಮಾಡಬೇಕು. ನಾವೇನು ಮಾಡ್ತೀವಿ, ಗಾಡಿ ಬರ್ತದೆ ನಾವು ಇನ್ನೂ ಸ್ಪೀಡ್ ಹೋಗೋಣ, ಹಂಗೆ ಮಾಡಬಾರ್ದು. ನಾವು ಆದಷ್ಟು ಸ್ಲೋ ಇರಬೇಕು. ಆವಾಗ ಸೇಫಾಗಿ ನಾವು ನಮ್ಮ ಡೆಸ್ಟಿನೇಷನ್ ಏನಿರುತ್ತೆ ನಾವು ರೀಚ್ ಆಗೋಕ್ಕೆ ಸಾಧ್ಯ. ಯಾವುದೇ ಅವ್ರು ಸ್ಪೀಡ್ ಹೋಗ್ತಾ ಇದ್ದಾರೆ, ಅವರು ಚೋಕ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ನಾವು ಚೋಕ್ ಕೊಡೋದು ಅದೆಲ್ಲ ಡೇಂಜರಸ್. ಓಕೆನಾ? ಹೆವಿ ಟರ್ನ್ ಇದೆ. ಇವಾಗ ಸ್ವಲ್ಪ ಕಂಫರ್ಟೇಬಲ್ ಅನ್ನಿಸ್ತಾ ಇದೆ. ಏನಕ್ಕಂತಂದರೆ ಗಾಡಿ ಓಡಿಸಿದೆ ಸುಮಾರು ದಿನ ಆಗಿತ್ತು. ನಾನು ಬನಾಸಿಗೆ ಹೋಗಿದ್ದೆನಲ್ಲ, ಕಾರ್ ತಗೊಂಡು ಕಾರ್ನಲ್ಲಿ ಓಡಾಡ್ತಾ ಇದ್ದೆ, ಬೈಕನ್ನು ಮುಟ್ಟಿರಲಿಲ್ಲ. ಸ್ವಲ್ಪ ರಫ್ ಆಗಿತ್ತು ಬ್ರೇಕ್ಗೆಲ್ಲ, ಬಟ್ ಹಾಗೆ ಒಂದು 5 ನಿಮಿಷ ಸಾಕು, ಕರೆಕ್ಟಾಗಿ ಸೆಟ್ ಆಗುತ್ತೆ. ಇವಾಗ ಬ್ರೇಕೆಲ್ಲ ಸ್ವಲ್ಪ ಸ್ಮೂತ್ ಆಗಿದೆ. ಇಂಜಿನ್ನು ಸ್ವಲ್ಪ ಹೀಟ್ ಆಗಬೇಕು, ಆವಾಗ ಸಖತ್ತಾಗಿರುತ್ತೆ ಮಜಾ ಓಡಿಸೋಕ್ಕೆ. ಯಾವುದೇ ಥರ ವೈಬ್ರೇಷನ್ ಆಗಿರಲಿ ಏನಿಲ್ಲ. ಇವಾಗ ಮೊದಲೆಲ್ಲ ತುಂಬ ವೈಬ್ರೇಷನ್ ಇತ್ತು. ಕೆಲವೊಂದಿಷ್ಟು ಚೇಂಜ್ ಮಾಡಿದ್ದೀನಿ, ಕ್ಲಚ್ ಪ್ಲೇಟು ಅದು ಇದು ಅಂಥೇಳಿ ಎಲ್ಲ ಕ್ಲೀನಾಗಿ ಸರ್ವಿಸ್ ಆಗಿದೆ ಗಾಡಿ. ಸೊ ಪರ್ಫಾರ್ಮೆನ್ಸು ಚೆನ್ನಾಗಿದೆ, ಸ್ಮೂತ್ ಆಗಿದೆ, ಯಾವುದೇ ಥರ ವೈಬ್ರೇಷನ್ ಆಗಿರಲಿ ಏನಿಲ್ಲ. ಇವಾಗ ತೊಂದರೆ ಇಲ್ಲ, ದಾರಿ ದೀಪಗಳಿದ್ದಾವೆ. ಸೊ ರೋಡ್ ನಮ್ಮನ್ನು ಅಂದಾಜು ಸಿಗುತ್ತೆ. ದಾರಿ ದೀಪ ಇಲ್ಲ ಅಂತಂದರೆ ಈ ಥರ ರೇಡಿಯಮ್ ಕಾಣಿಸ್ತಾ ಇದೆಯಾ ರೆಡ್ ಕಲರು, ಆ ಥರ ರೇಡಿಯಮ್ ಇದ್ದರೆ ಆ ರೋಡ್ ಹೆಂಗಿದೆ ಅಂತ ಒಂದು ಅಂದಾಜು ಸಿಗುತ್ತೆ. ಇಲ್ಲ ಅಂತಂದರೆ ಭಾರಿ ಕಷ್ಟ. ನೋಡಿ, ಫುಲ್ ಕಚ್ಚಾಗ್ಬಿಟ್ರೆ ಈ ಥರ ರೇಡಿಯಮ್ ಇಲ್ಲ ಅಂತಂದರೆ ರೋಡ್ಗಳು ಹೆಂಗಿದೆ ಅಂತ ಗೊತ್ತಾಗಲ್ಲ. ಇಲ್ಲಿ ರೇಡಿಯಮು ಇದೆ, ವಿತ್ ಅದ್ರ ಜೊತೆಗೆ ವೈಟ್ ಪಟ್ಟಿನೂ ಇದೆ ಎಡ್ಜಲ್ಲಿ. ಆ ಕಡೆ ಲೆಫ್ಟ್ ಆ್ಯಂಡ್ ರೈಟು ಎರಡು ಸೈಡು ವೈಟ್ ಪಟ್ಟಿ ಜೊತೆಗೆ ರೇಡಿಯಮ್ ಇದೆ. ಸೊ ನಮಗೆ ಈ ಬೈಕರ್ಸ್ಗೆ ಆಗಿರ್ಬೋದು, ಕಾರ್ ಓಡಿಸೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಥರ ಇರಬೇಕು ರೋಡು, ಅಂದರೆ ಈ ಥರ ರೇಡಿಯಮ್ಗಳನ್ನು ಅನಿಸಿರ್ಬೇಕು. ಕೆಲವೊಂದು ಕಡೆ ಏನಾಗುತ್ತೆ ಅಂತಂದರೆ ಹಂಪ್ಸ್ಗಳೆಲ್ಲ ಇರುತ್ತೆ, ಬಟ್ ಅದಕ್ಕೆ ಏನು ಸೂಚನಾ ಫಲಕಗಳನ್ನು ಹಾಕಿರೋದಿಲ್ಲ. ಸೊ ತುಂಬ ಡೇಂಜರು. ಕೆಲವೊಂದು ಕಡೆ ಸೂಚನಾ ಫಲಕಗಳಿರುತ್ತೆ, ಇಲ್ಲಿ ಉಬ್ಬುಗಳಿದೆ ಅಥವಾ ಹಂಪ್ಸ್ಗಳಿದೆ, ನಿಧಾನ ಸಾಗಿರಿ ಅಂತ ಇರುತ್ತೆ. ನಾವೆಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ಗಾಡಿ ಓಡಿಸ್ಬೇಕಾಗುತ್ತೆ ಜವಾಬ್ದಾರಿಯಿಂದ ಸ್ನೇಹಿತರೆ. ಏನಕ್ಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ಈ ನಡುವೆ ಅಪಘಾತಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅದಕ್ಕೋಸ್ಕರ ನಮ್ಮ ಅನುಭವವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಓಕೆನಾ? ನಾವು ಹೇಗೆ ಸೇಫಾಗಿ ರೈಡ್ ಮಾಡ್ತೀವೋ ನೀವು ರೈಡ್ ಮಾಡೋದಾದರೆ ಅಷ್ಟೇ ಸೇಫಾಗಿರಿ. ನಮ್ಮ ಅನುಭವವನ್ನು ನೀವು ತಿಳ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ನಾನು ಪ್ರತಿ ಸಲ ಊರಿಂದ ಅಂದರೆ ಬೆಂಗಳೂರಿಂದ ಬರಬೇಕಾದ್ರೆ ಅಥವಾ ಬೆಂಗಳೂರಿಂದ ನಮ್ಮ ಊರಿಗೆ ಬರಬೇಕಾದ್ರೆ ಮತ್ತು ನಮ್ಮ ಊರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಪ್ರತಿ ಸಲ ಬ್ಲಾಗ್ ಮಾಡ್ತೀನಿ. ಯಾವ್ಯಾವ ಥರ ಅನುಭವಗಳಾಗುತ್ತೆ ಅದನ್ನು ತಿಳ್ಕೊಳ್ಳಿ ಅಂತ. ಬಟ್ ಏನು ಮಾಡೋದು, ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೀವಿ, ಬಟ್ ನಮ್ಮ ಬ್ಲಾಗ್ಗಳನ್ನು ನೋಡೋದು ತುಂಬ ಕಡಿಮೆ ಜನ. ಏನು ಮಾಡೋಕ್ಕಾಗಲ್ಲ, ಕಾಮಿಡಿ ಪೀಸ್ ಅಂದ್ಕೊಂಡ್ಬಿಡ್ತಾರೆ ನಾವು ಪಾಪ. ಏನು ಮಾಡೋಣ, ನಾನು ನೋಡೋಕ್ಕೆ ಬೇರೆ ಚಿಕ್ಕವನ ಥರ ಇದ್ದೀನಲ್ಲ, ಯಾರು ಚಿಕ್ಕ ಹುಡುಗ ಅಂತ ಅಂದ್ಕೊಂಡ್ಬಿಡ್ತಾರೆ. ಇರಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಹಾಗೆ ಅನಿಸುತ್ತಲ್ಲ ನೋಡಿದ್ರೆ, ಇರಲಿ, ತೊಂದರೆ ಇಲ್ಲ. ಬಟ್ ನೀವೇನಾದರೂ ಸ್ವಲ್ಪ ಸಪೋರ್ಟ್ ತೋರಿಸಿ ನಮ್ಮನ್ನು ಬೆಳೆಸಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೊಳ್ಳೆ ಬ್ಲಾಗ್ಸ್ಗಳನ್ನ ಮಾಡ್ಬೋದು, ತುಂಬ ದೂರ ಎಲ್ಲ ಹೋಗ್ಬೋದಾಗಿತ್ತು. ನಿಮ್ಮ ಸಪೋರ್ಟ್ ನಮ್ಗೆ ಸಿಗ್ತಾ ಇಲ್ಲ, ನಮ್ಮ ಪ್ರಯತ್ನಗಳಿಗೆ ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ. ನಮ್ಮ ಬ್ಲಾಗರ್ಸ್ಗಳ ಜೀವನ ಯಾರಿಗೂ ಬೇಡ. ಇವಾಗೇನಿಲ್ಲ, ಇವಾಗ ಆರಾಮಾಗಿ ಹೋಗ್ಬೋದು. ಆರಾಮಂದ್ರೆ ಫುಲ್ ಮಸ್ತಾಗಿ ಹೋಗ್ಬೋದು.
ಯಾವಾಗ ನಮ್ಮ ಸೂರ್ಯಾಜಿ ಎಂಟ್ರಿ ಕೊಡ್ತಾರೋ ಆವಾಗಿದೆ ಮಜಾ. ತುಂಬ ಕಷ್ಟ, ನೀವು ಅಂದ್ಕೊಂಡಷ್ಟು ಈಸಿ ಇಲ್ಲ. 10 ಗಂಟೆ ನಂತರ ನೀವು ಲಾಂಗ್ ರೈಡ್ ಮಾಡ್ತೀರಾ ಅಂತಂದರೆ ಗುಂಡಿಗೆ ಬೇಕು, ಗುಂಡಿಗೆ. ಹೆಂಗೆ ಎಳೆಯುತ್ತೆ ಅಂದರೆ ನಿದ್ರೆ ನೀವು ನಂಬಲ್ಲ. ನಾನು ಬೆಳಗ್ಗೆ ಏನೂ ತಿನ್ನಲ್ಲ. ನಾನು ಬೆಂಗಳೂರಿಗೆ ಹೋಗಿ ಸ್ನಾನ ಮಾಡಿ ಊಟ ಮಾಡ್ಕೊಂಡು ಮಲ್ಕೊತೀನಿ, ಓಕೆನಾ. ಮಧ್ಯೆ ಎಲ್ಲೂ ಏನು ತಿನ್ನೋಕ್ಕೆ ಹೋಗಲ್ಲ. ಫುಲ್ ಹಸುವಾಗುತ್ತೆ, ಹೊಟ್ಟೆ ಎಲ್ಲ ಚುಳ್ಳು ಅನ್ನುತ್ತೆ. ಆದರೂ ಕೂಡ ನಾನು ನೀರು ಕುಡಿತೀನಿ. ಇಲ್ಲಿಂದ ಅಲ್ಲಿ ತನಕ ಹೋಗಲಿ ತನಕ ನೀರು ಕುಡ್ಕೊತಾನೆ ಹೋಗ್ತೀನಿ. ಅದು ನನಗೆ ಸ್ವಲ್ಪ ಸೇಫಾಗಿರುತ್ತೆ, ಏನೂ ತೊಂದರೆ ಆಗೋಲ್ಲ, ಅಷ್ಟೊಂದೇನು ತೊಂದರೆ ಆಗೋಲ್ಲ ನೀರು ಕುಡಿತಾ ಹೋದರೆ. ನೀವು ಏನಾದರೂ ಹಸುವಾಯಿತು ಅಂತ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರಿ ಅಂತಂದರೆ 10:30-11 ಗಂಟೆ ಸುಮಾರು ಹೈವೇದಲ್ಲಿ ಹೆವಿ ಬಿಸಿಲು ಇರುತ್ತೆ. ಮತ್ತು ಕುತ್ಕೊಳ್ಳೋದಕ್ಕೂ ಜಾಗ ಇರೋಲ್ಲ. ಸುಸ್ತಾಯಿತು ಎಲ್ಲರೂ ಕುತ್ಕೊಳ್ಳೋಣ, ಎಲ್ಲೂ ನಿಮಗೆ ಮರ ಗಿಡಗಳು ಕಾಣಿಸಲ್ಲ ಹೈವೇ ಪಕ್ಕದಲ್ಲಿ. ಆವಾಗ ತುಂಬ ಕಷ್ಟ ಆಗುತ್ತೆ. ನಿದ್ರೆ ಎಳೆಯುತ್ತೆ ಅಂದರೆ ಯಾವ ರೇಂಜಿಗೆ ನಿದ್ರೆ ಬರುತ್ತೆ ಅಂತಂದರೆ ನಿಮ್ಮ ಕಣ್ಣು ಮುಚ್ಚಿದ್ದು ನಿಮಗೆ ಗೊತ್ತಾಗಲ್ಲ. ನೀವು ಬೈಕ್ ಓಡಿಸ್ತಾ ಇರಬೇಕಾದ್ರೆ ನಿದ್ರೆ ಬಂದಿದ್ದು ನಿಮಗೆ ಗೊತ್ತಾಗಲ್ಲ. ಗಾಡಿ ಒಂದು ಸೈಡ್ ಎಳೆದ್ಬಿಡುತ್ತೆ. ಅದೇ ಅಪಘಾತಕ್ಕೆ ಕಾರಣ. ನೋಡಿ, ಇಲ್ಲಿ ನಾಯಿಗಳೆಲ್ಲ ಮಲ್ಕೊಂಡಿದ್ದಾವೆ. ಬಟ್ ನೀವು ಸ್ಪೀಡಾಗಿ ಬಂದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಕಾಣಿಸಲ್ಲ. ದೂರದಿಂದ ಮಂಜು ಇರೋದ್ರಿಂದ ಕಾಣಿಸಲ್ಲ. ಸೊ ಇಲ್ಲಿ ತನಕ ಬಂದೆ. ನಾನು ಇವಾಗಿದ್ದೀನಿ ಸೊರಬದಲ್ಲಿ. ಸೊರಬದ ಮೇನ್ ರೋಡಲ್ಲಿದ್ದೀನಿ ಇವಾಗ. ಸೊ ಬನ್ನಿ, ಕ್ಯಾಮ್ರಾ ಆನ್ ಆಗಿದೆಯಾ? ಸ್ವಲ್ಪ ನಂದು ಗೋಪುರ ಮೌಂಟು ಸ್ವಲ್ಪ ಕೆಳಗಡೆ ಆಗಿದೆ. ಬಟ್ ನನಗೆ ಡಿಸ್ಪ್ಲೇ ಶೋ ಆಗ್ತಾಯಿಲ್ಲ, ನನಗೆ ಕಾಣಿಸ್ತಾ ಇಲ್ಲ. ಬಟ್ ಕಂಫರ್ಟಾಗಿ ಕುತ್ಕೊಂಡಿದೆ. ಏನೇನೋ ಜುಗಾಡ್ ಮಾಡ್ಕೊಂಡಿದ್ದೀನಿ. ಬಟ್ ಈ ಸಲ ಮಾತ್ರ ನಿಮಗೆ ಮೋಟೋ ವ್ಲಾಗ್ ಸೆಟಪ್ಗಳಾಗಿರ್ಬೋದು, ಕೆಲವೊಂದಿಷ್ಟೆಲ್ಲ ಅನ್ಬಾಕ್ಸ್ ಮಾಡೋದಿದೆ, ಪಕ್ಕಾ ಮಾಡ್ತೀನಿ. ಈ ಸಲ ಮಾತ್ರ ಮಿಸ್ ಮಾಡಲ್ಲ. ತುಂಬ ದಿನಗಳ ಹಿಂದೆಯಿಂದನೂ ಹೇಳ್ತಾ ಇದ್ದೀನಿ ನಾನು ಮೋಟೋ ವ್ಲಾಗ್ ಸೆಟಪ್ ನಿಮ್ಗೆ ಹೇಗಿದೆ ತೋರಿಸ್ತೀನಿ ಅಂತ. ಬಟ್ ತೋರ್ಸೋಕ್ಕೆ ಆಗ್ತಿರ್ಲಿಲ್ಲ. ತೋರಿಸ್ಬೇಕು ಪಾಪ, ನಿಮಗೂ ಹೆಲ್ಪ್ ಆಗಲಿ. ಇಲ್ಲಿ ಒಂದು ಕಡೆ ನಿಂತ್ಕೊಂಡು ನ್ಯಾವಿಗೇಷನ್ ಹಾಕ್ಕೊಂಡು ಹೋಗ್ಬೇಕು. ಕೆಲವೊಂದು ಕಡೆ ಎಲ್ಲ ರೋಡ್ಗಳನ್ನೆಲ್ಲ ರಿಪೇರಿ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಒಂದೊಂದು ರೋಡ್ಗಳು ಕ್ಲೋಸ್ ಆಗಿಬಿಟ್ರೆ ಮಾತ್ರ ಹೆವಿ ಹಿಂಸೆ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮುಂದೆ ಹೋದ ನಂತರ ನ್ಯಾವಿಗೇಷನ್ ಹಾಕ್ಕೊಂಡು ಹೋಗಬೇಕು, ಓಕೆನಾ. ಬನ್ನಿ, ಲೆಟ್ಸ್ ಗೋ. ಬೆಂಗಳೂರು ಸುಮಾರು 11:30 ಶುರು ಸ್ನೇಹಿತರೆ. ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ ಮಾತ್ರ. ನಾನು ಬಟ್ಟೆಗಳನ್ನು ಅದೇ ಥರ ಹಾಕೊಂಡು ಬಂದಿರ್ತೀನಿ, ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂತ. ಆ ಥರ ಬಟ್ಟೆಗಳನ್ನೇ ಹಾಕೊಳ್ಳೋದು, ಕಂಫರ್ಟ್ ಆಗಿರಲಿ ಅಂತ. ಬಿಸಿಲಾಗ್ಬಿಟ್ರೆ ನಾವು ಜಾಕೆಟ್ಗಳನ್ನೆಲ್ಲ ಹಾಕೊಂಬರ್ತೀವಲ್ಲ, ಹೆವಿ ಅಂದರೆ ಹೆವಿ ಸೆಕೆ, ಒಂಥರ ಇರಿಟೇಟ್ ಆಗಿಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ನಾವು ಸೇಫ್ಟಿ ಮುಖ್ಯ. ಸೇಫ್ಟಿ ಬೇಕು ಅಂತಂದರೆ ತಡ್ಕೋಬೇಕು. ಸಿಕ್ಕಾಪಟ್ಟೆ ಬೆವರುಗಳು ಬರುತ್ತೆ. ಆ ಟೈಮಲ್ಲಿ ಚೆನ್ನಾಗಿ ನೀರು ಕುಡಿಬೇಕು, ಇಲ್ಲಾಂದ್ರೆ ಸುಸ್ತಾಗ್ಬಿಡುತ್ತೆ. ಸುಸ್ತಾಗಿ ನಿದ್ರೆ ಲೈಟಾಗಿ ಎಳೆಯೋಕ್ಕೆ ಶುರು ಆಗುತ್ತೆ. ಇಲ್ಲಿ ರೋಡ್ಗಳೆಲ್ಲ ಸಿಕ್ಕಾಪಟ್ಟೆ ವರ್ಸ್ಟ್ ಆಗಿದ್ದಾವೆ. ಮುಂದೆ ಇಲ್ಲೂ ವರ್ಸ್ಟ್ ಆಗಿತ್ತು, ಸ್ವಲ್ಪ ರೋಡ್ ಚೆನ್ನಾಗಿ ಮಾಡಿದ್ದಾರೆ ಇವಾಗ. ಅಯ್ಯಯ್ಯಪ್ಪ, ಇಲ್ಲಿ ತನಕ ಒಂದು ರೇಂಜಿಗೆ ರೋಡ್ ಹೇಗಿದೆ ಅಂತ ಒಂದು ಅಂದಾಜಿತ್ತು. ಇನ್ನು ಮುಂದೆ ಅಷ್ಟೊಂದು ಅಂದಾಜಿಲ್ಲ. ಏನಕ್ಕಂತಂದರೆ ರೋಡ್ಗಳನ್ನೆಲ್ಲ ರಿಪೇರಿ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಅಷ್ಟೊಂದು ಅಂದಾಜಿಲ್ಲ ನನಗೆ ಇವಾಗ. ನೋಡೋಣ, ಮುಂದೆ ಎಲ್ಲರೂ ನಿಂತ್ಕೊಂಡು ನ್ಯಾವಿಗೇಷನ್ ಹಾಕ್ಕೊಂಡು ಹೋಗೋಣ. ಎಲ್ಲ ವಾಕಿಂಗ್ ಮಾಡ್ತಾಯಿದ್ದಾರೆ. ಇನ್ನೊಂದು ನಿಮ್ಗೆ ಹೇಳೋಕ್ಕೆ ಬಯಸ್ತೀನಿ, ವಯಸ್ಸಾದವರೆಲ್ಲ ತುಂಬ 5 ಗಂಟೆ 4:15 ಹೀಗೆಲ್ಲ ವಾಕಿಂಗಿಗೆ ಹೋಗ್ತೀರಿ ರೋಡ್ ಸೈಡು. ಅಂದರೆ ನಿಮ್ಮ ಮನೆ ಎದುರುಗಡೆ ಹೈವೇ ಇದ್ದಲ್ಲಿ ವಾಕಿಂಗಿಗೆ ಹೋಗ್ತೀರಿ, ಚೆನ್ನಾಗಿರುತ್ತೆ ಅಂಥೇಳಿ. ತುಂಬ ಡೇಂಜರಸ್ಸು. ಏನಕ್ಕಂತಂದರೆ ಇಲ್ಲಿ ಲಾರಿ ಡ್ರೈವರ್ಗಳು, ಕಾರ್ಗಳು ಎಲ್ಲ ಬೆಂಗಳೂರಿಂದ ಬರ್ತಾ ಇರುವಂಥದ್ದು, ಅಂಥ ಗಾಡಿಗಳೆಲ್ಲ ಬರ್ತಾ ಇರ್ತವೆ.
ಏನು ಗೊತ್ತಾ, ಲಾರಿ ಡ್ರೈವರ್ಗಳ ಕಷ್ಟ ಅವರಿಗೆ ಗೊತ್ತು. ಹೆವಿ ಕಷ್ಟ ಆಗುತ್ತೆ. ಕೆಲವೊಬ್ರು ಊಟ ಮಾಡಿರಲ್ಲ ಪಾಪ, ಹಸುವಿಂದನೇ ಗಾಡಿ ಓಡಿಸ್ತಾ ಇರ್ತಾರೆ ಆಯಿತಾ. ಕೆಲವೊಬ್ರು ಸುಸ್ತಾಗಿರುತ್ತೆ, ರೆಸ್ಟ್ ಇರಲ್ಲ. ಒಬ್ಬೊಬ್ರಿಗೆ ಏನಾಗುತ್ತೆ ಅಂತಂದರೆ ಹೆಲ್ತ್ ಇಶ್ಯೂ ಇರುತ್ತೆ. ಒಂದೊಂದು ಕಡೆ ಈ ತುಂಬ ಲೋಡೆಡ್ ಲಾರಿಗಳು ಬರ್ತಾ ಇರಬೇಕಾದ್ರೆ ಡ್ರೈವರ್ಗಳು ಊಟ ತಿಂಡಿ ನಿದ್ರೆಗಳು ಸರಿ ಮಾಡಿಲ್ಲ ಅಂತಂದರೆ ಏನಾಗುತ್ತೆ, ನಿದ್ರೆ ಹಿಡಿಯುತ್ತೆ. ಏನಕ್ಕಂತಂದ್ರೆ ನಮ್ಮ ಗಾಡಿ ಹಾಗೆ ಆರಾಮಾಗಿ ಎಲ್ಬೇಕಂದು ನುಗ್ಗಿಸ್ಕೊಂಡು ಬರೋಕ್ಕಾಗಲ್ಲ. ಲಾರಿಗಳೆಲ್ಲ ನಿಧಾನ ಬರಬೇಕಾಗುತ್ತೆ. ಏನಕ್ಕಂದರೆ ಹೆವಿ ಲೋಡ್ ಇರುತ್ತೆ. ಆ ಟೈಮಲ್ಲಿ ಲಾರಿ ಡ್ರೈವರ್ಗಳು ಸ್ವಲ್ಪ ನಿದ್ರೆ ಹೋಗೋದು ಜಾಸ್ತಿ. ಅದೇ ಅವರಿಗೆ ಅಷ್ಟೊಂದು ಲಾರಿಗಳೆಲ್ಲ ಹೈಟ್ ಇರೋ ಕಾರಣದಿಂದಾಗಿ ನೀವು ಸೈಡಿಗೆ ಹೋಗ್ತಾ ಇದ್ರೆ ಕಾಣಿಸಲ್ಲ ಅವರಿಗೆ. ಅಂದರೆ ಅಷ್ಟೊಂದು ಜಡ್ಜ್ಮೆಂಟು ಗೊತ್ತಾಗಲ್ಲ. ಅವ್ರಿಗೂ ಸುಸ್ತಾಗಿರುತ್ತೆ, ಒಂದು ಕಡೆ ನಿದ್ರೆ ಎಳಿತಾ ಇರುತ್ತೆ. ಅಂತೂ ನಮ್ಮೂರು ಬಂತು, ಪರವಾಗಿಲ್ಲ ಸ್ವಲ್ಪ ಹೋಗೋಣ. ಅಷ್ಟೊಂದು ಅವ್ರದ್ದು ಊರು ಬಂತು, ಅವ್ರ ಡೆಸ್ಟಿನೇಷನ್ ಬಂತು ಅಂತಂದರೆ ಅಷ್ಟೊಂದು ಫೋಕಸ್ಡ್ ಆಗಿರಲ್ಲ. ಅರ್ಥ ಮಾಡ್ಕೊಳ್ಳಿ, ಅಷ್ಟೊಂದು ಫೋಕಸ್ಡ್ ಆಗಿರಲ್ಲ. ಹಬ್ಬ ಅಂತೂ ಊರು ಬಂತು, ಇನ್ನೇನು ಸಮಸ್ಯೆ ಇಲ್ಲ ಅಂಥೇಳಿ ಸ್ವಲ್ಪ ಕಣ್ಣು ಮುಚ್ಕೊಂಡು ಹೊಡಿತಾರೆ ಗಾಡಿನ. ಆ ಸಮಯದಲ್ಲಿ ನೀವು ರೋಡ್ ಸೈಡಿಗೆ ಹೋಗ್ತಾಯಿದ್ರೆ ಕೆಲವೊಂದು ಸಲ ಕಾಣಿಸಲ್ಲ, ಅಪಘಾತಗಳಿಗೆ ಕಾರಣ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇರೋದು, ಸೀನಿಯರ್ ಸಿಟಿಸನ್ಸ್ ಯಾರ್ಯಾರಿದ್ದೀರಿ, ದಯವಿಟ್ಟು ಬೆಳಗಿನ ಜಾವ ನಿಮ್ಮ ಮನೆ ಹತ್ತಿರದಲ್ಲಿರುವಂತಹ ಪಾರ್ಕ್ಗಳಾಗಿರ್ಬೋದು, ಉದ್ಯಾನವನಗಳಲ್ಲಾಗಿರ್ಬೋದು ಅಥವಾ ಗ್ರೌಂಡ್ಗಳು ಇರುತ್ತಲ್ಲ, ಕ್ರಿಕೆಟ್ ಗ್ರೌಂಡ್ಗಳು ಈ ಥರದ್ದೆಲ್ಲ ಇರುತ್ತೆ. ಆ ಥರ ಜಾಗಗಳಲ್ಲಿ ನೀವು ವಾಕಿಂಗ್ ಮಾಡೋದು ಸೇಫ್. ರೋಡ್ ಪಕ್ಕದಲ್ಲಿ, ಹೈವೇ ಪಕ್ಕದಲ್ಲಿ ಯಾವುದೇ ಕಾರಣಕ್ಕೂ ಬೆಳಗಿನ ಜಾವ ವಾಕ್ ಮಾಡೋದಕ್ಕೆ ಹೋಗಬೇಡಿ. ತುಂಬ ಡೇಂಜರಸ್. ಏನಕ್ಕಂತಂದರೆ ನಮ್ಮ ಊರ ಹತ್ರನೇ ವಾಕಿಂಗ್ ಮಾಡ್ತಾನೆ 2-3 ಜನ ಜೀವ ಕಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರುವಂಥದ್ದು, ತುಂಬ ಸೇಫಾಗಿ ನೀವು ವಾಕಿಂಗ್ ಮಾಡಿ. ಈ ಥರ ಬೆಳಗಿನ ಜಾವ ವಾತಾವರಣ ಫ್ರೆಶ್ ಆಗಿರುತ್ತೆ ಅಂತ ಹೇಳ್ಕೊಂಡು ನೀವು ವಾಕಿಂಗ್ ಮಾಡ್ತಾಯಿದ್ರೆ, ಗಾಡಿಗಳೆಲ್ಲ ಓಡಾಡೋ ರೋಡ್ ಆಗಿದ್ದರೆ ತುಂಬ ಹುಷಾರಾಗಿರಿ, ಓಕೆನಾ. ತುಂಬ ಡೇಂಜರಸ್ಸು. ಲೈನ್ ದೀಪ ಸಿಕ್ಕಿದ್ರೆ ಅಲ್ಲೇ ನಿಂತ್ಕೊಂಡು ಮ್ಯಾಪ್ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಇಲ್ಲಿ ಒಂದೇ ಒಂದು ಲೈಟ್ ಕೂಡ ಇಲ್ಲ, ನ್ಯಾವಿಗೇಷನ್ ಕೂಡ ಹಾಕ್ಕೊಬೇಕು. ನೋಡಿ, ಇಲ್ಲಿಂದ ರೋಡ್ ಶುರು. ಹಿಂಗೆ ಸಿಕ್ಕಾಪಟ್ಟೆ ಕೆಟ್ಟದಾಗಿದೆ ರೋಡ್ ಮಾತ್ರ, ಸಖತ್ ಹಿಂಸೆ ಮಾತ್ರ. ರೋಡ್ಗಳು ಚೆನ್ನಾಗಿದ್ದರೆ ಆರಾಮಾಗಿ ಹೋಗ್ಬೋದಾಯಿತು. ಇದೇನಪ್ಪ ಇದು, ಬ್ಯಾಗು ಸ್ವಲ್ಪ ಹಿಂಸೆ ಕೊಡ್ತಾಯಿದೆ. ಅದನ್ನೆಲ್ಲ ನಿಂತ್ಕೊಂಡು ಒಂದು ಕಡೆ ಸೆಟ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಮುಂದೆ ಬಂದೆ, ಬಟ್ ಯಾವುದೋ ಲೈನ್ ದೀಪಗಳೇ ಕಾಣಿಸ್ತಾ ಇಲ್ಲ. ನೋಡಿ ರೋಡ್ಗಳು ಹೆಂಗಿದೆ ಅಂತ. ಅಟ್ಲೀಸ್ಟ್ ರೋಡಾದ್ರೂ ಕಾಣಿಸ್ತಾ ಇದೆಯಾ ಕ್ಯಾಮ್ರಾದಲ್ಲಿ? ನೋಡೋಣ ಮುಂದೆ ಎಲ್ಲಾದರೂ ಸಿಗುತ್ತಾ ಅಂತ. ಅಯ್ಯೋ, ನೋಡಿದ್ರಾ, ಸ್ವಲ್ಪ ಬ್ರೇಕ್ ಹಾಕಿದ್ದಕ್ಕೆ ಸ್ಕಿಡ್ ಆಗೋಯ್ತು ಮುಂದಿನ ಟೈರು. ಭಾರಿ ಡೇಂಜರು ಅಪ್ಪ. ಇಂಥ ರೋಡ್ಗಳಲ್ಲಿ ಕೊಂಬಿ ಬ್ರೇಕ್ ಸಿಸ್ಟಮ್ ಇದ್ರೂ ಕೂಡ ನಿಂತ್ಕೊಳ್ಳಲ್ಲ, ಟಯರು ಒದ್ದೆ ಆಗಿರುತ್ತೆ. ಇಲ್ಲಿ ಮಣ್ಣುಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ. ಅಯ್ಯೋ, ಭಾರಿ ಹಿಂಸೆ ಗುರು. ರೋಡ್ಗಳಂತೂ ಅದು ಗತಿ ಆಗ್ಬಿಟ್ಟಿದೆ. ಬಾ ಹೆಂಗಿದೆ ಗುರು ರೋಡು. ನಾವು ಸ್ವಲ್ಪ ಮಣ್ಣು ರೋಡೆಲ್ಲ ಹೋಗೋಣ. ಇಲ್ಲಿ ರೋಡ್ಗಳ ಕೆಲಸ ನಡೀತಾ ಇದ್ದಾವೆ. ಚಿಕ್ಕ ಪೌಡ್ರ್ಗಳಾಗ್ಬಿಟ್ಟಿದೆ, ಕಲ್ಲುಗಳು. ಭಾರಿ ಡೇಂಜರ್. ಬ್ರೇಕ್ ಹಾಕಿದ್ರೆ ಮಾತ್ರ ನಿಂತ್ಕೊಳ್ಳೋದೇ ಇಲ್ಲ ಗಾಡಿ. ನೋಡಿ ಹೆಂಗಿದೆ ರೋಡು. ಯಪ್ಪ ಭಗವಂತ. ಇದೇನೆ, ಉಯ್
ಭಾರಿ ಖರಾಬಾಗಿದೆಯಪ್ಪ ರೋಡು. ನ್ಯಾವಿಗೇಷನ್ ಹಾಕೊಂಬಿಡೋಣ ಏನಪ್ಪ. ನ್ಯಾವಿಗೇಷನ್ ಜೈ ಗಣೇಶ. ನ್ಯಾವಿಗೇಷನ್ Sri Varasati Vinayak Bhakta. Head towards Sahasravali Road. Your route avoids road closures on National Highway 48. You are on the fastest route. ಆಯ್ತು You ಆಯ್ತು. should reach your destination by 1:23 p.m. ರೋಡು ಕರೆಕ್ಟಾಗಿದೆ, ತೊಂದರೆ ಇಲ್ಲ. ಬಟ್ ಫುಲ್ ಮೊಬ್ಬಾಗೋಯ್ತು ಹೆಲ್ಮೆಟು. ಹೋಗೋಣ ಮಾಡಿರಿ. ಬ್ಯಾಗ್ ಅಂತೂ ಹೆವಿ ಕಿರಿಕ್ ಮಾಡ್ತಾಯಿದೆ, ಕಿರಿಕ್. ನೋಡಿ ಹೆಂಗೆ ಕಾಣಿಸುತ್ತೆ. ಬಾ 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 ಬಾ. ಸಖತ್ ಖರಾಬಾಗಿದೆಯಪ್ಪ ರೋಡು. ಧೂಳು ಎಬ್ಸ್ಬಿಟ್ಟ. ಶಿಷ್ಯ 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 ಹಿಂಗಾಗ್ಬಿಟ್ರೆ ಹೆಂಗೆ ಹೋಗೋದು ಬೆಂಗಳೂರಿಗೆ ರೋಡ್ಗಳು? ಹೈವೇ ಮತ್ತಿದು ನೋಡಿ, ಹೈವೇ ಪರಿಸ್ಥಿತಿ ಹೆಂಗಾಗಿದೆ. ತುಂಬ ದಿನಗಳಿಂದ ರೋಡ್ ರಿಪೇರಿ ಮಾಡ್ತಾ ಇದ್ದಾರಪ್ಪ. ಅದೇನು ಮೊದಲು ಹೆಂಗಿತ್ತು ಹಂಗೆ ಇದೆ, ಏನು ಕೂಡ ಸುಧಾರಣೆ ಇಲ್ಲ. ಅಯ್ಯೋ ದೇವ್ರೆ, ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು? ಅವ್ರ ಜೇಬುಗಳನ್ನು ಮಾತ್ರ ತುಂಬ್ಕೊತಾ ಇದ್ದಾರೆ ಅಷ್ಟೆ. ಜನಗಳಿಗೆ ಒಂದಿಷ್ಟೂ ಹೆಲ್ಪ್ ಆಗ್ತಾಯಿಲ್ಲ. ನಮ್ಮ ಕಡೆ ಈ ನಡುವೆ ಜಾತ್ರೆ ಬಂತಲ್ಲ, ಲೈಟಾಗಿ ಟಾರ್ ರೋಡ್ಗಳನ್ನೆಲ್ಲ ಮಾಡ್ತಾಯಿದ್ದಾರೆ. ಬಟ್ ಕ್ವಾಲಿಟಿ ಇಲ್ಲ ಟಾರ್ ರೋಡ್ಗಳು. ನಮ್ಮಮ್ಮ ಅಂದರೆ 1 ರಿಂದ 2 ವರ್ಷ ಬರ್ಬೋದು ಅಷ್ಟೇ ಆ ರೋಡ್ಗಳು. ಯಾಕಂತಂದರೆ ಅವ್ರು ಮಾಡೋ ರೀತಿಯೆಲ್ಲ ಗೊತ್ತಾಗುತ್ತೆ. ಅಷ್ಟು ಕ್ವಾಲಿಟಿ ಇಲ್ಲ ಇಲ್ಲಿ. ಅಷ್ಟಾದ್ರು ಮಾಡ್ತಾರಲ್ಲ, ಅದಕ್ಕೆ ಖುಷಿ. ಸಖತ್ತಾಗಿದೆ ಇವಾಗ ನಮ್ಮೂರು ರೋಡು. ನಮ್ಮ ಮನೆ ತನಕನೂ ಮಸ್ತ್ ಹೈವೇ ಥರ ಆಗ್ಬಿಟ್ಟಿದೆ ಇವಾಗ. ನೈಸಾಗಿದೆ ರೋಡು. ಇಲ್ಲಿ ಮಾತ್ರ ಸುಮಾರು ಒಂದು 8 ರಿಂದ 9 ಕಿಲೋಮೀಟ್ರ್ ಹಿಂಗೆ ಇದೆ ನೋಡಿ ಸ್ನೇಹಿತರೆ. 8 ರಿಂದ 9 ಕಿಲೋಮೀಟ್ರ್ ಹಿಂಗೆ 10 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೊಡಿಬೇಕು ಗಾಡಿನ. ನಮ್ಮ ಟೈರ್ಗಳ ಪರಿಸ್ಥಿತಿ ಏನಾಗುತ್ತೆ, ನಮ್ಮ ಗಾಡಿಗಳ ಪರಿಸ್ಥಿತಿ ಏನಾಗುತ್ತೆ? ಲಾರಿ ಅಣ್ಣ ಯಾಕೋ ಲೈಟ್ ಆಫ್ ಮಾಡಿಬಿಟ್ರಲ್ಲ. ನಾನು ಬರ್ತಾಯಿದ್ದೀನಿ ಅಂತನ. ಒಬ್ಬೊಬ್ರು ತುಂಬ ಒಳ್ಳೊಳ್ಳೆ ಡ್ರೈವರ್ಗಳಿರ್ತಾರಪ್ಪ. ಪಾಪ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ರೆಸ್ಟ್ ಮಾಡೋಕ್ಕೆ ನಿಲ್ಸಿದ್ರು. ನೇಚರ್ ಕಾಲ್. ಅಪ್ಪ ಭಗವಂತ, ಎಂಥ ರೋಡ್ ಗುರಿದು. ಅಜ್ಜಿ ಇದು ಹಂಗೆ ಇತ್ತು, ಸ್ವಲ್ಪ ಮಣ್ಣು ಹಾಕಿದ್ದಾರೆ. ಅದೇನು ಮಾಡ್ತಾರೋ ದೇವ್ರಿಗೆ ಗೊತ್ತು. ಕೈಯೆಲ್ಲ ಒಂಥರ ತುರ್ಕೆ ಬಂದೋಯ್ತು. ಅಯ್ಯೋ, ಹ್ಯಾಂಡ್ ಗ್ಲೌಸ್ ಹಾಕ್ಕೊಬೇಕಾಗಿತ್ತು. ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡ್ರೆ ರೋಡ್ಗಳು ಸರಿ ಇರಲ್ಲ. ನನಗೆ ಅಷ್ಟೊಂದು ಗ್ರಿಪ್ ಸಿಗೋಲ್ಲ ಹ್ಯಾಂಡ್ ಗ್ಲೌಸಲ್ಲಿ. ಸ್ಟ್ರೇಟಾಗಿ ಹೈವೇ ಆದರೂ ಓಕೆ, ಬಟ್ ನಮ್ಮ ಹಳ್ಳಿ ರೋಡಲ್ಲಿ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡ್ರೆ ನಮ್ಗೆ ಅಷ್ಟೊಂದು ಗ್ರಿಪ್ ಸಿಗೋಲ್ಲ. ಅದಕ್ಕೋಸ್ಕರ ಹಾಕ್ಕೊಂಡಿಲ್ಲ. ಮಣ್ಣು ರೋಡ್ಗುವೆ ರೋಡ್ ಕ್ಲೋಸ್ ಮಾಡಿಬಿಟ್ಟಿದ್ರೆ ಅಣ್ಣ, ಹೆಂಗಣ್ಣ ನಾವು ಹೋಗೋದು? ಮಾಡೋ ಕೆಲಸ ಕರೆಕ್ಟಾಗಿ ಮಾಡ್ರಪ್ಪ. ಎಷ್ಟು ಜನರ ತೊಂದರೆ ಆಗುತ್ತೆ ಅಂದರೆ ಕೈಯೆಲ್ಲ ತುರ್ಕಿ ಹಚ್ಕೊಂಡ್ಬಿಡುತ್ತೆ ಸ್ನೇಹಿತರೆ. ಯಪ್ಪ, ಇಲ್ಲ ಅಂದಿದ್ರೆ ರೋಡ್ ಚೆನ್ನಾಗಿದ್ದಿದ್ರೆ ಇಷ್ಟೊತ್ತಿಗೆ ಎಲ್ಲೋ ಇರ್ತಾಯಿದ್ದೆ. ಇಲ್ಲಿ ಫುಲ್ಲು ಒದ್ದೆ ಆಗಿಬಿಟ್ಟಿದೆ ರೋಡು. ಗಾಡಿ ಮಾತ್ರ ಇಷ್ಟು ವರ್ಷ ಆದರೂ ಕೂಡ ಏನು ಕಿಕ್ ಕೊಡುತ್ತೆ ಅಂದರೆ, ನಾನು ಇದೇನು ಬಾ ಮಗ ಅಂತೆ.
ಎಲ್ಲ ಹೋಗಲಿ ಬೇಜಾರಾಗಲ್ಲ, ಈ ಗಾಡಿಯಲ್ಲಿ ಸುಸ್ತಾಗಲ್ಲ. ಸೀಟ್ ಕಂಫರ್ಟು ಅಷ್ಟೇ, ಸ್ವಲ್ಪ ಹಾರ್ಡ್ ಇದೆ ಬಟ್ ಆರಾಮಾಗಿದೆ. ನಂಗೆ ಹೆಂಗೆ ಬೇಕೋ ಹಂಗೆ ಕಂಫರ್ಟಿಗೋಸ್ಕರ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊಂಡಿದ್ದೀನಿ. ಬಟ್ ಸ್ಮೂತ್ ಇಲ್ಲ ಸೀಟು. ಸ್ವಲ್ಪ ಸ್ಪೋರ್ಟ್ಸ್ ಲುಕ್ ಇರೋ ಗಾಡಿಗಳೆಲ್ಲ ಏನು ಅಂತಂದರೆ ಸ್ವಲ್ಪ ಹಾರ್ಡಾಗಿ ಇರ್ತವೆ, ಸ್ಮೂತಾಗಿರಲ್ಲ. ಏನಕ್ಕಂತಂದರೆ ಪರ್ಫಾರ್ಮೆನ್ಸಿಗೋಸ್ಕರ ಆ ಥರ ಸಸ್ಪೆನ್ಷನ್ ಆಗಿರ್ಬೋದು ಎಲ್ಲ ಸ್ಟಿಫಾಗಿ ಮಾಡಿರ್ತಾರೆ ಆಯಿತಾ. ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಹಾರ್ಡಾಗಿರುತ್ತೆ, ನುಗ್ಗಬೇಕಲ್ಲ ಗಾಡಿ. ತುಂಬ ಸಸ್ಪೆನ್ಷನ್ ಸ್ಮೂತ್ ಇದ್ದರೆ ಸಮಸ್ಯೆನೇ, ಬ್ಯಾಲೆನ್ಸ್ ಸಿಗಲ್ಲ ಟರ್ನಿಂಗಲ್ಲೆಲ್ಲ. ಬಟ್ ಈ ಹೋಂಡಾ ಡಿಯೋ ರೋಡ್ ಗ್ರಿಪ್ಪಿಗೆ ಮೆಚ್ಚಬೇಕು ಸ್ನೇಹಿತರೆ. ಅಪ್ಪ ಭಯಂಕರ. ಇಲ್ಲೇ ನಿಂತ್ಕೊಂಬಿಡೋಣ, ಮುಂದೆ ಸಿಗಲ್ಲ ನಮಗೆ. ಸೊ ಇಲ್ಲೇ ಸ್ವಲ್ಪ ನಿಂತ್ಕೊತೀನಿ. ಅಬ್ಬಾ ಗೋಪುರನ ಆಫ್ ಮಾಡ್ತೀನಿ, ಸ್ವಲ್ಪ ಕೆಲಸಗಳಿದ್ದಾವೆ ಎಲ್ಲ ಸೆಟ್ ಮಾಡ್ಕೊಂಡು ಹೋಗ್ತೀನಿ. ಬ್ಯಾಗು ಯಾಕೋ ಈ ಕಡೆ ಜರಿತಾ ಇದೆ. ಓಕೆನಾ, ಆಮೇಲೆ ಸಿಗ್ತೀನಿ ಸ್ನೇಹಿತರೇ. ನೋಡಿ ಸ್ವಲ್ಪ ಬೆಳಗಾಯಿತು. ಮಧ್ಯ ಒಂದು ಸ್ಟಾಪ್ ಕೊಟ್ಟಿದ್ದೆ, ಸ್ವಲ್ಪ ನ್ಯಾವಿಗೇಷನ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಕುಡ್ಕೊಂಡು ಪಾನ್ ಹಾಕ್ಕೊಂಡಿದ್ದೆ. ಬೆಳಗ್ಗೆ ನಾನು ಹೊಡಬೇಕಾದ್ರೆ ಸ್ವಲ್ಪ ಎನರ್ಜಿ ಬರಲಿ ಅಂಥೇಳಿ ಪಾನ್ ಹಾಕ್ಕೊಂಡಿದ್ದೆ. ಪಾನ್ ಹಾಕ್ಕೊಂಡ್ರೆ ಮಾತಾಡೋದು ಸ್ವಲ್ಪ ಕಷ್ಟ. ಪಾನ್ ಹಾಕಿ ನಾಲಿಗೆ ಫುಲ್ ದಪ್ಪ ಆಗಿಬಿಟ್ಟಿದೆ. ಅಂದರೆ ನಾನೇನು ಮಾತಾಡ್ತೀನಿ ಸ್ಪಷ್ಟವಾಗಿ ಕೇಳಿಸಲ್ಲ. ಸೊ ಹಾಗಾಗಿ ಒಂದು ಸ್ಟಾಪ್ ಹಾಕ್ಕೊಂಡು ಸ್ವಲ್ಪ ನೀರು ಕುಡ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹಾಗೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ದೂರ ಬಂದಮೇಲೆ ಒಂದು 10-15 ಕಿಲೋಮೀಟ್ರ್ ಮುಂದೆ ಬಂದೆ. ಸ್ವಲ್ಪ ಬೆಳಕು ಬಂದಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ನಾವೆಲ್ಲಿದ್ದೀವಿ ಇವಾಗ? ಶಿವಮೊಗ್ಗ ವಿಭಾಗ, ಶಿಕಾರಿಪುರದಲ್ಲಿ ಇದ್ದೀವಿ ನಾವು. ಶಿವಶರಣರ ನಾಡು ಶಿಕಾರಿಪುರಕ್ಕೆ ಸ್ವಾಗತ ಸುಸ್ವಾಗತ. ಅಯ್ಯೋ ಭಗವಂತ, ಅಂತೂ ಬೆಳಕು ಬಂತು ಗುರು. ಅಂದರೆ ನಂಗೆ ಕತ್ಲೆ ಇದ್ರೇ ತುಂಬ ಇಷ್ಟ, ನಿಜವಾಗ್ಲೂ ಹೇಳ್ತೀನಿ. ಬಟ್ ಏನು ಗೊತ್ತಾ, ಬೆಳಕು ಬಂತು ಅಂತಂದರೆ ಸೂರ್ಯೋದಯ ಎಂಟ್ರಿ ಆಗ್ತಾರಲ್ಲ, ಸ್ವಲ್ಪ ಬೇಜಾರಾಗುತ್ತೆ. ಚಳಿ ಇದ್ದರೆ ಸ್ವಲ್ಪ ಖುಷಿ ಆಗುತ್ತೆ. ಬಟ್ ವಾತಾವರಣ ಹಿಂಗೆ ಇದ್ದರೆ ಚಿಲ್ಲಾಗಿ ಆರಾಮಾಗಿ ಜರ್ನಿ ಮಾಡ್ಬೋದು. ಜರ್ನಿಗೆ ಸಖತ್ ಸಪೋರ್ಟ್ ಆಗುತ್ತೆ ವಾತಾವರಣ. ಇವತ್ತಿನ ವಾತಾವರಣ ಅಂತೂ ಪರವಾಗಿಲ್ಲ. ಇನ್ನು ಮುಂದೆ ನೋಡಬೇಕು ಹೆಂಗೆ ಇದೆ ಅಂತ ವಾತಾವರಣ. ಓಕೆನಾ, ನೋಡಿ ನಾನು ಆವಾಗ ಹೇಳಿದೆ ವಾಕಿಂಗ್ ಮಾಡಬೇಕಾದ್ರೆ ರೋಡ್ ಪಕ್ಕದಲ್ಲಿ ವಾಕಿಂಗ್ ಮಾಡಬೇಡಿ ಅಂತ ಹೇಳಿದ್ದೆ. ನೀವೆಲ್ಲ ನೋಡ್ತಾ ಇರ್ಬೋದು, ಎಲ್ಲ ರೋಡ್ ಪಕ್ಕದಲ್ಲೇ ವಾಕಿಂಗ್ ಮಾಡ್ತಾಯಿದ್ದಾರೆ. ಸೊ ಇದು ತುಂಬ ಡೇಂಜರಸ್. ಓಕೆನಾ, ನಾನೇನು ತುಂಬ ಪಕ್ಕ ಅಂತ ಹೇಳ್ತಾ ಇಲ್ಲ, ಬಟ್ ನಿಮ್ಮ ಸೇಫ್ಟಿ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಾನು ಏನಕ್ಕಂತಂದರೆ ಪ್ರತಿ ಸಲ ನಾನು ಎಲ್ಲಾದರೂ ರೈಡ್ ಮಾಡ್ತಾ ಇರುವಾಗ ನೋಡ್ತಾ ಇರ್ತೀನಿ, ಗೂಗಲ್ ಅಕ್ಕ ಒಂದು 2 ನಿಮಿಷ ಸುಮ್ಮನಿರಕ್ಕ ಮಾತಾಡ್ತಾಯಿದ್ದೀನಿ. ಎಲ್ಲ ರೋಡ್ ಪಕ್ಕದಲ್ಲೇ ವಾಕಿಂಗ್ ಮಾಡ್ತಾ ಇರ್ತಾರೆ, ತುಂಬ ಡೇಂಜರು. ಶಿರಾಳಕೊಪ್ಪ ರೋಡಿಗೆ ತೊಗೊತಾ ಇದ್ದೀನಿ ಇವಾಗ. ಟರ್ನ್ ಲೆಫ್ಟ್. ಓಕೆ ಬಸ್. ಕನ್ಫ್ಯೂಸ್ ಆಗ್ಬಿಟ್ಟಾ? ಅಯ್ಯೋ, ಹೆಲ್ಮೆಟ್ ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಕತ್ತು ನೋವು ಆಗಿರ್ಬೋದು, ಆ ಥರ ಎಲ್ಲ ಏನಿಲ್ಲ. ಏನಕ್ಕಂತಂದರೆ ಲಾಸ್ಟ್ ಟೈಮು ನಾನು ಉಪಯೋಗಿಸ್ತಾ ಇರೋದು ನಾರ್ಮಲ್ ಹೆಲ್ಮೆಟ್ ಆಗಿತ್ತು, ವೆಗಾ ಕ್ಲಿಪ್ಪ ಏನೋ ಇತ್ತಪ್ಪ ಗೊತ್ತಿಲ್ಲ. ಅದಂತೂ ಕತ್ತು ನೋವು ಬರೋದು ಅಂತಂದರೆ ಅದು ಗೋಪುರ ಮೌಂಟು ಅದು ಇದು ಮಾಡ್ಕೊಂಬಿಟ್ರೆ ಫುಲ್ಲು ಭಾರ ಆಗಿರೋದು, ಮುಂದ್ಗಡೆ ಜರಿದೋಗ್ತಾಯಿತ್ತು. ಬಟ್ ಈ ಹೆಲ್ಮೆಟ್ ಮಾತ್ರ ಸಖತ್ತಾಗಿದೆ. ಬಟ್ ಸ್ವಲ್ಪ ಭಾರ ಬಿಟ್ಟರೆ, ಬಟ್ ನಮಗೆ ಹೆಲ್ಮೆಟ್ ಭಾರ ಇದ್ದರೂ ಕೂಡ ಭಾರ ಅಂತ ಅನಿಸಲ್ಲ, ಸ್ವಲ್ಪ ಭಾರನೇ. ಮತ್ತು ನನಗೆ ಸ್ವಲ್ಪ ದೊಡ್ಡದಾಯಿತು ಈ ಹೆಲ್ಮೆಟ್ಟು. ಸ್ವಲ್ಪ ಆ ಕಡೆ ಈ ಕಡೆ ತಿರುಗಬೇಕಾದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಏನು ಸ್ವಲ್ಪ ಸಣ್ಣ ಪುಟ್ಟ ಕಾಂಪ್ರಮೈಸ್ ಮಾಡ್ಕೋಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಮೋಟೋ ವ್ಲಾಗಿಂಗ್ ಮಾತ್ರ ಸೂಪರಾಗಿದೆ. ಗೋಪುರ ಹಾಕ್ಕೊಂಡ್ರು ಕೂಡ ಗೋಪುರ ಹಾಕ್ಕೊಂಡಿದ್ದೀನಿ ಅಂತಲೇ ಗೊತ್ತಾಗಲ್ಲ, ಚೆನ್ನಾಗಿದೆ, ಸೂಪರಾಗಿದೆ. ಅಣ್ಣ
ನೀನು ಸಿನಿಮಾ ಶೂಟೆಲ್ಲ ಆಮೇಲೆ ಮಾಡ್ಕ. ಸಿನಿಮಾ ಶೂಟ್ ಅಂತೀನಿ, ಫಿಲ್ಮ್ ಶೂಟೆಲ್ಲ ಈ ರೋಡ್ಗಳಲ್ಲೆಲ್ಲ ಇದನ್ನೆಲ್ಲ ಇಟ್ಕೊಂಬಿಡ. ಇಲ್ಲ ಬಿಡ್ರಿ, ಮಾತಾಡೋಂಗಿಲ್ಲ. ಬೆಳಗ್ಗೆ ಮುಂಚೆ ಎದ್ಬಿಟ್ಟು ವಿಡಿಯೋ ಮಾಡ್ಕೊತಾವ್ರಿ. ಮಾಡ್ಕೊಳ್ರಿ ಅಣ್ಣ, ರಸ್ತೆ ಮಧ್ಯದಲ್ಲ ಆಟಗಳನ್ನು ಆಡಬೇಡಿ, ಓಕೆನಾ? ಇನ್ನೂ ಹಂದಿಗಳೆಲ್ಲ ಇದೆಯಲ್ಲ ಸ್ನೇಹಿತರೆ, ಇಲ್ಲಿ ಹಂದಿಗಳು ನೋಡ್ಬೋದು. ಹಂದಿಗಳನ್ನ ನೋಡಿದೆ ಎಷ್ಟೋ ದಿನ ಆಯ್ತು ಬಿಡಿ. ಹಂಸಗಳಿದ್ದಾವೆ. ಇಲ್ಲೇನು ಸೂಚನಾ ಫಲಕಗಳು ಹಾಕಿಲ್ಲ, ನಾವೇ ನೋಡ್ಕೊಂಬರ್ಬೇಕಷ್ಟೆ. ಗೌರ್ಮೆಂಟು ಎಲ್ಲ ತಲೆಯಲ್ಲಿ ಇಟ್ಕೋಬೇಕಿದ್ನಲ್ಲ. ಬರೀ ವಾಹನ ಚಾಲಕರಿಗೆ ದಂಡ ಹಾಕೋದು ಒಂದೇ ಅಲ್ಲ, ನಾವು ರೋಡಿಗೆ ಟ್ಯಾಕ್ಸ್ಗಳನ್ನು ಕಟ್ತೀವಿ. ಬಟ್ ನೀವು ಆ ಥರ ಫೆಸಿಲಿಟಿನೂ ಕೊಡಬೇಕು, ಓಕೆನಾ? ಪ್ರಯಾಣ ಮಾಡೋರಿಗೆ ಒಂದು ಅಂದಾಜು ಇರಬೇಕಲ್ಲ. ಇಲ್ಲಿ ಹಂಪ್ಸ್ ಇದೆ, ಇಲ್ಲಿ ಟರ್ನ್ ಇದೆ ನೋಡಿ, ಇದು ಹೈವೇ. ಇದು ಎಲ್ಲರೂ ನಿಮಗೆ ರೇಡಿಯಮ್ ಕಾಣಿಸ್ತಾ ಇದೆಯಾ? ರೋಡ್ ಹೆಂಗಿದೆ ಅಂತಲೂ ಗೊತ್ತಾಗಲ್ಲ ಮಂಜಿದ್ದವಾಗ. ಒಂದು ಹಂಪ್ಸ್ ಇದೆ ಅಂತ ಒಂದು ಎಚ್ಚರಿಕೆ ಆಗಿರ್ಬೋದು. ಏನೂ ಇಲ್ಲ. ಕುಡಿದು ವಾಹನವನ್ನು ಓಡಿಸಬೇಡಿ ಅಂತ ಎಲ್ಲ ಕಡೆ ಬೋರ್ಡ್ ಇರುತ್ತೆ. ಬಟ್ ಕುಡಿಯೋಕ್ಕೆ ನೀವೇ ಸಹಾಯ ಮಾಡ್ತಿದ್ದೀರಲ್ಲ, ನೀವೇ ಜಾಸ್ತಿ ಅದಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ದೀರಾ, ಇನ್ನೇನಾಗುತ್ತೆ ಪಾಪ. ಅಯ್ಯೋ ಫುಲ್ ಫಾಗು. ಹೆಲ್ಮೆಟ್ ಎಲ್ಲ ಒದ್ದೆ ಆಲ್ರೆಡಿ. ವ್ಲಾಗ್ ಚೆನ್ನಾಗಿ ಬಂದರೆ ಆಯ್ತಪ್ಪ. ಈ ಗೋಪ್ರೋ ಲೆನ್ಸ್ ಒಳಗಡೆ ಫಾಗ್ ಆಗ್ಬಿಡುತ್ತೆ. ಹಂಗಾದ್ರೆ ಮಾತ್ರ ನಿಮ್ಗೆ ಏನು ಕಾಣಿಸಲ್ಲ, ಫುಲ್ ಬ್ಲರ್ರಾಗಿ ಕಾಣಿಸುತ್ತೆ. ನೋಡಿ ಎಂಥ ಫಾಗ್ ಇದೆ ಅಂತಂದರೆ ಅವನ ಅಜ್ಜಿ ಫುಲ್ ಚಿತ್ತಾಲ್ ಪತ್ತಾಲ್. ನಮ್ಮ ಗೌತಮ್ ಅವರು ಡೈಲಾಗ್ ಇದು, ಚಿತ್ತಾಲ್ ಪತ್ತಾಲ್. ನಾವೆಲ್ಲ ಅವ್ರು ನೋಡ್ಕೊಂಡೆ ಮೋಟೋ ಬ್ಲಾಗ್ ಶುರು ಮಾಡಿದ್ದು. ಸೊ ಹಾಗಾಗಿ ಅವ್ರ ಡೈಲಾಗು ನಮಗೆ ರೂಢಿ ಆಗ್ಬಿಟ್ಟಿದೆ. ಚಿತ್ತಾಲ್ ಪತ್ತಾಲ್ ನಮ್ಗೆ ತುಂಬ ಇಷ್ಟ ಆಗ್ತಾರೆ. ಗೌತಮ್ ನಾಯ್ಡು ಸಖತ್ ಕ್ರೇಜಿ ಮನುಷ್ಯ, ಸಖತ್ ಇಷ್ಟ ನನಗೆ ಗೌತಮ್ ನಾಯ್ಡು. ಅವ್ರ ಮಾತುಗಳು, ಅವ್ರ ರೈಡ್ಗಳು ಸಖತ್ ಕ್ರೇಜಿ ಇರುತ್ತೆ. ಬಟ್ ಈ ನಡುವೆ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ ಅವರು ವ್ಲಾಗ್ ನೋಡೋದು. ಮೊದಲೆಲ್ಲ ಸಿಕ್ಕಾಪಟ್ಟೆ ನೋಡ್ತಾಯಿದ್ದೆ. ಮೋಟೋ ಬ್ಲಾಗ್ ಸೆಟಪ್ ಹೆಂಗೆ ಮಾಡ್ಕೊಂಡಿದ್ದಾರೆ, ಗಾಡಿಗಳಿಗೆ ಏನೇ ಸ್ಟಿಕ್ಕರಿಂಗ್ ಮಾಡಿಸಿದ್ದಾರೆ, ಯಾವ ಗಾಡಿ ಇಟ್ಕೊಂಡಿದ್ದಾರೆ ಎಲ್ಲ ಫಾಲೋ ಮಾಡ್ತಿದ್ದೆ. ನಾನು ಯಾವ ಮೋಟೋ ಬ್ಲಾಗಿಗೆ ಬಂದು ಆವಾಗಿಂದ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ. ಅಮ್ಮ ಕೈಯಲ್ಲಿ ಒಳ್ಳೆ ಜಾಬ್ ಇದೆ, ಏನೋ ಸಮಸ್ಯೆ ಇರೋಲ್ಲ. ನಮ್ಮ ಈ ಜಾಬ್ ಎಷ್ಟೊತ್ತಿಗೆ ಇರುತ್ತೋ ಎಷ್ಟೊತ್ತಿಗೆ ಹೋಗುತ್ತೋ ಅಂತ ಗೊತ್ತಿರಲ್ಲ. ಬಟ್ ಏನೋ ಸಮಸ್ಯೆ ಏನಾಗಲ್ಲ. ನಮ್ಮ ಈ ಜಾಬಿಗೆ ನಮಗೆ ನಾವೇ ಬಾಸು, ಯಾರ ಕೈ ಕೆಳಗೂ ಕೆಲಸ ಮಾಡೋಂತಿಲ್ಲ. ಹಾಗೆ ಫುಲ್ ಫ್ರೀಡಮ್ ಇದೆ. ರಜೆ ಹಾಕ್ಬೇಕಾ, ಊರಿಗೆ ಹೋಗ್ಬೇಕಾ, ಯಾರಿಗೂ ಹೇಳಬೇಕಿಲ್ಲ ಕೇಳಬೇಕಿಲ್ಲ. ಗಾಡಿ ಪೆಟ್ರೋಲ್ ತುಂಬಿಸ್ಕೊ ಹೋಗ್ತಾ ಇರು. ಬಟ್ ನಮ್ಮದು ಹೆಂಗಿರುತ್ತೆ ಅಂದರೆ, ಒಂದು ಸೆಕೆಂಡ್ ಹೇಳ್ತೀನಿ, ಯಾಕಂದರೆ ಮುಂದ್ಗಡೆ ಗಾಡಿ ಇದೆ, ಏನೂ ಕಾಣಿಸಲ್ಲ ಅಲ್ಲಿ. ನಮ್ಮ ಸಿಚುವೇಶನ್ ಹೆಂಗಿರುತ್ತೆ ಅಂದರೆ, ಮಂತ್ ಎಂಡ್ಲಿ ಎಲ್ಲ ದುಡ್ಡೇ ಇರೋಲ್ಲ. ನಮ್ಮದು ಒಂದೊಂದು ತಿಂಗಳು ಒಳ್ಳೆ ದುಡಿಮೆ ಇರುತ್ತೆ, ಒಂದೊಂದು ತಿಂಗಳು ದುಡಿಮೆನೇ ಇರೋಲ್ಲ. ಆ ಟೈಮಲ್ಲಿ ಸ್ವಲ್ಪ ಸುಧಾರಿಸ್ಕೋಬೇಕಷ್ಟೆ. ಹಾಗಾಗಿ ಅವರಿಗೆಲ್ಲ ಹಾಗಲ್ಲ, ಕಂಪ್ನಿಲಿ ಕೆಲಸ ಮಾಡ್ತಾರಲ್ಲ, ಮಂತ್ಲಿ ಇಂತಿಷ್ಟು ಪೇಮೆಂಟ್ ಪಕ್ಕ ಬಂದೇ ಬರುತ್ತೆ ಅಂತ ಪಕ್ಕ ಇರುತ್ತೆ. ಏನಕ್ಕಂದ್ರೆ ಮಂತ್ಲಿ ಎಂಡ್ ಆದ ತಕ್ಷಣ ಅವರ ಅಕೌಂಟಿಗೆ ಸ್ಯಾಲ್ರಿ ಬಂದು ಬೀಳುತ್ತೆ. ನಾವು ದುಡ್ಕೊಂಡ್ರೆ ಮಾತ್ರ ನಮ್ಗೆ ದುಡಿಮೆ, ಇಲ್ಲಾಂದರೆ ದುಡಿಮೆ ಇಲ್ಲ. ಸೊ ಹಾಗಾಗಿ ಒಂದು ತಿಂಗಳು ಚೆನ್ನಾಗಿ ದುಡಿಮೆ ಆಗುತ್ತೆ, ಒಂದು ತಿಂಗಳು ದುಡಿಮೆ ಇರೋಲ್ಲ, ಇನ್ನೊಂದು ತಿಂಗಳ ಸ್ವಲ್ಪನೂ ದುಡಿಮೆ ಇರೋಲ್ಲ, ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಹೀಗೆಲ್ಲ ಇರುತ್ತೆ ಸಿಚುವೇಶನ್. ಫುಲ್ ಕಷ್ಟ ಆದವಾಗ ನಮಗೆ ಸಹಾಯ ಮಾಡೋದು ನಮ್ಮ ಕ್ರೆಡಿಟ್ ಕಾರ್ಡ್. ಪುಣ್ಯ ಏನೋ ಬ್ಯಾಂಕವರೇ ಕರೆದು ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ದಾರೆ. ತೊಗೊಂಡು ಸುಮಾರು ಒಂದು 2-3 ವರ್ಷ ಆಯಿತು, ಬಳಸ್ತಾ ಇದ್ದೀನಿ.
ಏನು ತುಂಬ ಎಲ್ಲ ಬಳಸಲ್ಲ, ಏನಾದರೂ ಎಮರ್ಜೆನ್ಸಿ ಇದ್ರೂ ಮಾತ್ರ ಬಳಸ್ತೀನಿ ಅಷ್ಟೇ. ಕ್ರೆಡಿಟ್ ಕಾರ್ಡನ್ನೆಲ್ಲ ಬಳಸಿದ್ರೆ ಅದೊಂಥರ ಈಗ ನಾವು ಹೇಗೆ ಚಟ ಕಲ್ತಿರ್ತೀವಿ, ಅಂದರೆ ಬೇಡದೇ ಇರೋಂಥದ್ದಲ್ಲ, ಈ ಪಾನನ್ನು ಹಾಕೋ ಚಟ ಕಲ್ತಿರ್ತೀವಿ ನೋಡಿ, ಅದೇ ಥರ ಅದು ಒಂಥರ ಚಟ ಆಗ್ಬಿಡುತ್ತೆ. ಆಮೇಲೆ ಕಂಡಿದ್ದೆಲ್ಲ ಬೇಕು ಅನಿಸುತ್ತೆ, ಕ್ರೆಡಿಟ್ ಕಾರ್ಡ್ ಉಜ್ಜು, ಆಮೇಲೆ ಮಂತ್ ಕುತ್ತಿಗೆ ಬರುತ್ತೆ. ಅದಕ್ಕೋಸ್ಕರ ಲಿಮಿಟ್ ಎಷ್ಟು ಬೇಕೋ ಅಷ್ಟೇ. ಕಷ್ಟದಲ್ಲಿ ಬೇರೆ ಹತ್ರ ದುಡ್ಡು ಕೇಳೋದಕ್ಕಿಂತ ನಮ್ಮ ಕ್ರೆಡಿಟ್ ಕಾರ್ಡ್ ಇದ್ದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಲ್ವಾ. ಈಗಿನ ಕಾಲದಲ್ಲೆಲ್ಲ ಯಾರನ್ನೂ ನಂಬ್ಕೊಳಕ್ಕಾಗಲ್ಲ, ಯಾರು ನಮ್ಮ ಕಷ್ಟ ಕಾಲದಲ್ಲಿ ಹೆಲ್ಪ್ ಮಾಡಲ್ಲ. ಬಟ್ ನನಗೆ 1-2 ಜನ ಇದ್ದಾರೆ, ಅವ್ರು ಇನ್ನೂರಿಗೂ ನಾನು ಕೈ ಕೊಟ್ಟಿಲ್ಲ ಪಾಪ. ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಒಂದು ಫೋನ್ ಹಾಕಿ ಸಾಕು, ಹೆಲ್ಪ್ ಮಾಡ್ತಾರೆ. ಅವ್ರ ಹೆಸರು ನಾನು ತೊಗೊಳ್ಳೇಬೇಕು, ಏನಕ್ಕಂತಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಆನಂದ್ ಭಟ್ ಅವರು ಮತ್ತು ಚಂದ್ರಶೇಖರ್ ಭಟ್ ಅಂತ ಹೇಳಿ ಚಂದ್ರಣ್ಣ ಅಂತ ಕರಿತೀವಿ. ಸಖತ್ ಹೆಲ್ಪ್ ಮಾಡ್ತಾರೆ ನಮಗೆ ಚಂದ್ರಣ್ಣ ಅವರು. ನಮ್ಮದು ಒಂದೊಂದ್ಸಲ ಕಂಡೀಷನ್ ಕ್ರಿಟಿಕಲ್ ಆಗಿಬಿಡುತ್ತೆ. ಆ ಟೈಮಲ್ಲೆಲ್ಲ ಒಂದು ಫೋನ್ ಹಾಕಿ ಸಾಕು, ಏನಕ್ಕೆ, ಯಾವಾಗ ಕೊಡ್ತೀಯಾ, ಏನು ಕೇಳಲ್ಲ, ಎಷ್ಟು ಬೇಕೋ ಹಾಂ ತಗೋ, ಹಂಗೆ ಫೋನ್ ಕಟ್ ಮಾಡೋದ್ರೊಳಗೆ ನಮ್ಮ ಅಕೌಂಟಿಗೆ ಬಿದ್ದಿರುತ್ತೆ. ಹಾಗೆ ಅವರು ಸಖತ್ ಹೆಲ್ಪ್ ಮಾಡ್ತಾರೆ. ಅವರಿಂದಾಗಿ ಯಾವುದೇ ಥರ ಟೆನ್ಷನ್ ಇಲ್ಲ ನನಗೆ. ಅಕಸ್ಮಾತ್ ಟೆನ್ಷನ್ ಆದರೂ ಕೂಡ, ಅಂದರೆ ಹಣದ ಸಮಸ್ಯೆಗಳಿದ್ದರೆ ಸಖತ್ ಹೆಲ್ಪ್ ಮಾಡ್ತಾರೆ ನನಗೆ, ಅದೇ ಧೈರ್ಯ. ಅದು ಬಿಟ್ಟರೆ ಈಗಂತೂ ಕ್ರೆಡಿಟ್ ಕಾರ್ಡ್ ಇದೆ, ಇನ್ನೊಂದು ಕ್ರೆಡಿಟ್ ಕಾರ್ಡ್ ಇದೆ ಫ್ಲಿಪ್ಕಾರ್ಟ್ನಲ್ಲಿ, ಏನೂ ತೊಂದರೆ ಇಲ್ಲಪ್ಪ. ಅಕಸ್ಮಾತ್ ಎಮರ್ಜೆನ್ಸಿ ದುಡ್ಡು ಬೇಕು ಅಂದರೆ ತೊಂದರೆ ಇಲ್ಲಂತೂ ಸ್ನೇಹಿತರೆ. ಫಾಗ್ ಅಂತಂದರೆ ಅವನ ಅಜ್ಜಿ ಮುಕ್ಲೇರಿ ಫಾಗು. ಅಯ್ಯಯ್ಯೋ, ನಾಯಿ ಮಲ್ಕೊಂಡಿದೆ, ನೋಡೇ ಇಲ್ಲ, ಸತ್ತೋಗಿರ್ಬೇಕು ಮೋಸ್ಟ್ಲಿ, ಯಾವುದೋ ಗಾಡಿ ಹಚ್ಚಿರ್ಬೇಕು, ನೋಡೇ ಇಲ್ಲ ಸ್ನೇಹಿತರೆ. ಈ ಫಾಗಲ್ಲಿ ಕಾಣಿಸೋದೇ ಇಲ್ಲ, ಪುಣ್ಯ ಅದ್ರ ಮೇಲೆ ಬಂದು ಹಚ್ಚಿಲ್ಲ ನೋಡಿ. ಈ ಥರ ಫಾಗಲ್ಲಿ ನಿಮ್ಗೆ ಏನು ಕಾಣಿಸುತ್ತೆ? ಅಯ್ಯೋ ಅಣ್ಣ, ಎಂಥದ್ದು ಕಾಣಿಸಲ್ಲ. ನನ್ನ ಹೆಡ್ಲೈಟ್ ಆನ್ ಇದೆಯಾ ಇಲ್ವಾ ಅಂತಲೇ ಕಾಣಿಸಲ್ಲ, ಆ ರೇಂಜಿಗೆ ಫಾಗು. ಹೆಲ್ಮೆಟೆಲ್ಲ ಆಲ್ರೆಡಿ ಒದ್ದಾಗ್ಬಿಟ್ಟಿದೆ, ಸಖತ್ ಕ್ರೇಜಿ ಫೀಲ್ ಬರ್ತಾಯಿದೆ. ಬಟ್ ಗೋಪುರ ಎಲ್ಲ ಒದ್ದೆ ಆಗೋಯ್ತು. ಇಲ್ಲಿ ವಾಟರ್ ಪ್ರೂಫ್ ಇಲ್ಲ ಇವಾಗ ಗೋಪುರ, ಏನಕ್ಕಂತಂದರೆ ಆಡಿಯೋ ಅಡ್ಯಾಪ್ಟರ್ನ ಹಾಕಿದ್ದೀನಲ್ಲ, ಸೊ ಹಾಗಾಗಿ ಗೋಪುರ ಮೇನ್ ಒರಿಜಿನಲ್ ಡೋರ್ ಏನಿರುತ್ತೆ ಅದನ್ನ ಚೇಂಜ್ ಮಾಡಬೇಕಾಗುತ್ತೆ. ಉಲನ್ಜಿ ಡೋರ್ ಹಾಕಿದ್ದೀನಿ. ಗೋಪುರ ಇದ್ದವ್ರಿಗೆ ಗೊತ್ತಾಗುತ್ತೆ ಏನು ಡೋರು ಏನು ಅಂತ. ಇಲ್ಲಿ ಹಾಂ ಹಿಂಗೆ ಹಾಕ್ಕೊಂಬಿಡೋಣ. ಆದರೂ ಯಾಕೋ ಡಿಮ್ ಆಗ್ತಾಯಿದೆ ಹೆಡ್ಲೈಟು. ಇಲ್ಲಿ ಸಿಕ್ಕಾಬಿಡೋ ಮಂಜಿದೆ, ಸೇಫ್ಟಿ ಮುಖ್ಯ. ಮುತ್ತಿಗೆ ಹತ್ರ ಇದ್ದೀವಿ, ಹೆವಿ ಫಾಗ್ ಮಾತ್ರ ಮುತ್ತಿಗೆ ಹತ್ರ. ಹೆವಿ ಟರ್ನಿಂಗ್ಸ್ಗಳು ಇದ್ದಾವೆ, ಹೆವಿ ಲೋಡೆಡ್ ಗಾಡಿಗಳೆಲ್ಲ ಓಡಾಡುತ್ತೆ. 4 ಇಂಡಿಕೇಟ್ರು ಆನ್ ಇದೆ, ಅದನ್ನ ಹಾಕ್ಸ್ಕೊಂಡಿದ್ದೀನಿ. ರೀಸೆಂಟಾಗಿ ಸರ್ವಿಸ್ ಮಾಡಿಸಿದ್ನಲ್ಲ, ಆ ಟೈಮಲ್ಲಿ ಹಾಕ್ಸ್ಕೊಂಡಿದ್ದೀನಿ. ತುಂಬ ಉಪಯೋಗಕ್ಕೆ ಬರ್ತಾಯಿದೆ. ಬಟ್ ಏನಂತಂದರೆ ಇಂಡಿಕೇಟ್ರ್ ಹಾಕಿದವಾಗ ಹೆಡ್ಲೈಟು ಬ್ಲಿಂಕ್ ಆಗ್ತಾಯಿದೆ, ಅಂದರೆ ಸ್ವಲ್ಪ ಪವರು ಎಳ್ಕೊತಾ ಇದೆ. ಇಂಡಿಕೇಟ್ರ್ ಆನ್ ಮಾಡಿದ್ರೆ ಡಿಮ್ ಆಗ್ತಾಯಿದೆ ಹೆಡ್ಲೈಟ್ ನೋಡಿ. ರೋಡ್ ಪಕ್ಕದಲ್ಲೇ ವಾಕಿಂಗ್ ಮಾಡ್ತಾಯಿದ್ರೆ ನೀವು ನೋಡ್ತಾ ಇರ್ಬೋದು. ಇದು ಮಹಾ ಡೇಂಜರ್. ಅದು ಫಾಗಿ ಟೈಮಲ್ಲಂತೂ ತುಂಬ ಡೇಂಜರ್ ಸ್ನೇಹಿತರೆ, ಹೆವಿ ಡೇಂಜರಸ್ಸು. ಅದಕ್ಕೋಸ್ಕರ ಒತ್ತಿ ಹೇಳಿದ್ದೀನಿ ನೋಡಿ. ನಾ ಹೇಳಿ ಸರಿ ಅಂದರೆ ಅನುಕರಿಸಿ, ಇಲ್ಲ ಅಂತಂದರೆ ಬಿಡಿ, ತೊಂದರೆ ಇಲ್ಲ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ, ಓಕೆನಾ. ಬೈಕೊಳ್ಳೋರು ಬೈಕೊಳ್ಳಿ, ಏನು ಮಾಡೋಕ್ಕಾಗಲ್ಲ. ಇಲ್ಲ ಅಂತ ನೆಕ್ಸ್ಟ್ ಲೆವೆಲ್ ಸುಖ. ಹೆಂಗಿದೆ ಅಂದರೆ ವಾತಾವರಣ ಫುಲ್ ಚಿಲ್ಡಾಗಿದೆ. ಆಲ್ರೆಡಿ ನನ್ನ ಜರ್ಕಿನೆಲ್ಲ ಒದ್ದೆ ಆಗಿದೆ ಆಯಿತಾ. ಇದು ವಾಟರ್ ಪ್ರೂಫ್ ಜರ್ಕಿನ್ ಅಲ್ಲ, ಆದರೂ ಕೂಡ ಒದ್ದೆ ಆಗಿದೆ. ಸಿಕ್ಕಾಪಟ್ಟೆ ಆಗಿದೆ ಸ್ನೇಹಿತರೆ. ಕ್ಯಾಮ್ರಾದಲ್ಲಿ ಕಾಣಿಸಲ್ಲ, ಬಟ್ ಸಖತ್ ಮಜಾ. ನನಗೆ ಈ ಫೀಲ್ ಹೈವೇದಲ್ಲಿ ಬರಬೇಕಾಗಿತ್ತು, ಸಖತ್ತಾಗಿತ್ತು. ಅಷ್ಟೇ ಡೇಂಜರ್ ಕೂಡ. ಹೈವೇದಲ್ಲಿ ಮಾತ್ರ ಭಾರಿ ಡೇಂಜರಪ್ಪ ಅಪ್ಪ. ಈ ಹಳ್ಳಿ ರೋಡಲ್ಲಾರು ಹೆಂಗಾರ ಓಡಿಸೋದು, ಹೈವೇದಲ್ಲಿ ಮಾತ್ರ ಭಾರಿ ಕಷ್ಟ. ಇನ್ನು ಮಂಜಿದ್ದು ಬಿಟ್ರೆ ಮಹಾ ಡೇಂಜರ್. ನೀವು ನೋಡಿರ್ತೀರಿ ಮುಂಬೈ ಡೆಲ್ಲಿಲೆಲ್ಲ ಮಂಜಾಗ್ಬಿಟ್ಟು ಎಷ್ಟೊಂದೆಲ್ಲ ಆಕ್ಸಿಡೆಂಟ್ಗಳಾಗುತ್ತೆ ಹೈವೇದಲ್ಲಿ.